सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸುಂದರಕಾಂಡ ಫ್ರಮ್ ಶ್ರೀರಾಮಚರಿತಮಾನಸಂ. ರಚನೆ ಮಾಡಿರುವಂತಹವರು ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ. ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾ ಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ. ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಮದೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಹನುಮಂತನ ಪರಿಚಯದ ನಂತರ ಸೀತೆ ಹನುಮಂತನಲ್ಲಿ ಪ್ರಶ್ನೆ ಮಾಡ್ತಾಳೆ. ಅನುಜ ಸಹಿತ ಸುಖಭವನ ಕರಾರಿ. ಈ ಪ್ರಶ್ನೆಯಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಸೀತಾಮಾತೆ ಎಷ್ಟು ದಿನಗಳ ನಂತರದಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಹನುಮಂತ ಬಂದಿದ್ದಾನೆ. ಸೊ ಈ ಸಂದರ್ಭದಲ್ಲಿ ರಾಮನ ಬಗ್ಗೆ ಅವಳು ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ ಸೀತಾಮಾತೆ ಲಕ್ಷ್ಮಣನ ಬಗ್ಗೆ ಪ್ರಶ್ನೆ ಮಾಡ್ತಾಳೆ. ಇದು ಸೀತೆಗೆ ಲಕ್ಷ್ಮಣನ ಮೇಲೆ ಇದ್ದಂತಹ ಒಂದು ಪ್ರೀತಿ ಹಾಗೂ ಅನುಕಂಪ, ಜೊತೆಗೆ ಒಂದು ರೀತಿಯ ಪಶ್ಚಾತ್ತಾಪ ಕೂಡ ಇರುತ್ತಲ್ಲಿ. ಅದರಿಂದ ಮೊದಲು ಲಕ್ಷ್ಮಣನ ಬಗ್ಗೆ ಅವಳು ವಿಚಾರಿಸ್ತಾಳೆ. ಲಕ್ಷ್ಮಣ ಹೇಗಿದ್ದಾನೆ, ತನ್ನ ಸಹೋದರನ ಜೊತೆ ಇರುವಂತಹ ಲಕ್ಷ್ಮಣ, ಅವನ ಕುಶಲ, ಅವನ ಒಂದು ಆರೋಗ್ಯ, ಅವನ ಮನಸ್ಥಿತಿ ಹೇಗಿದೆ, ಹೌ ಈಸ್ ಲಕ್ಷ್ಮಣ. ಸೊ ಲಕ್ಷ್ಮಣನ ಕುಶಲವನ್ನು ವಿಚಾರಿಸ್ತಾಳವಳು ಸೀತಾಮಾತೆ. ಅಬಕಹು ಕುಶಲ ಜಾವು ಬಲಹಾರಿ ಅನುಜ ಸಹಿತ ಸುಖಭವನ ಕರಾರಿ.
ಲಕ್ಷ್ಮಣ ಕೂಡ ಸೀತೆ ಅಂತಂದರೆ ಅವನಿಗೆ ತಾಯಿ ಸಮಾನ. ಸೀತೆ ಈಸ್ ಲೈಕ್ ಮದರ್ ಟು ಲಕ್ಷ್ಮಣ. ಇಂತಹ ಲಕ್ಷ್ಮಣನಿಗೆ ಸೀತೆ ಕೆಲವು ಕಟುಪದಗಳನ್ನು ಉಪಯೋಗಿಸಿ ಅವನನ್ನು ನಿಂದನೆ ಮಾಡಿರ್ತಾಳೆ. ಸೊ ಅದು ಅವಳ ನೆನಪಿಗೆ ಬರುತ್ತೀಗ. ಯಾಕೆಂತಂದರೆ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಸೀತೆ ಲಕ್ಷ್ಮಣನ ಮೇಲೆ ಕೋಪ ಮಾಡಿಕೊಂಡು ಆಲ್ಮೋಸ್ಟ್ ಶಿ ಇನ್ವೈಟೆಡ್ ದಿಸ್ ಪ್ರಾಬ್ಲಮ್ ಆಫ್ ಸಪರೇಷನ್ ಫ್ರಮ್ ಪ್ರಭು ಶ್ರೀ ರಾಮಚಂದ್ರ. ಮಾಯಾ ಜಿಂಕೆಯ ಮೇಲೆ ಆಸೆ ಪಟ್ಟು ನನಗೆ ಆ ಜಿಂಕೆ ಬೇಕು ಅಂತ ಹೇಳಿ ರಾಮ ಆ ಜಿಂಕೆಯನ್ನು ತರಬೇಕು ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಅನೇಕ ಸಮಯದ ನಂತರದಲ್ಲಿ ಸೀತೆಗೆ ರಾಮನ ಧ್ವನಿ ಕೇಳುತ್ತೆ. ಇನ್ಫ್ಯಾಕ್ಟ್ ಆ ಧ್ವನಿಯನ್ನು ಅನುಕರಿಸಿ ಮಾರೀಚ ಅವನು ಆ ರೀತಿ ಕಿರಿಚಿರ್ತಾನೆ, ಹೋ ಲಕ್ಷ್ಮಣ, ಹೋ ಸೀತಾ. ಇದು ರಾಮನ ಧ್ವನಿಯನ್ನು ಅನುಕರಿಸಿ ರಾಮನಂತೆ ಮಾರೀಚ ಕಿರ್ಚಿರ್ತಾನೆ. ಆದರೆ ಇದರ ಸುಳಿವು ಸೀತೆಗೆ ಗೊತ್ತಿರೋದಿಲ್ಲ, ಏನು ನಡೀತಾ ಇದೆ. ಸೊ ಈ ಒಂದು ಮರ್ಮ ಅವಳಿಗೆ ಗೊತ್ತಿಲ್ಲ. ಸ್ವಭಾವತಃ ಹೆಣ್ಣು. ಕೂಡಲೇ ಅವಳ ನೆನಪಿಗೆ ಬಂದಿದ್ದು ರಾಮ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸೊ ರಾಮನಿಗೆ ಈಗ ಸಹಾಯದ ಅಗತ್ಯ ಇದೆ. ಇಲ್ಲಾಂದ್ರೆ ಅವನು ಈ ರೀತಿ ಕಿರ್ಚ್ತಾ ಇರಲಿಲ್ಲ, ಕೂಗ್ತಾ ಇರಲಿಲ್ಲ. ಸೊ ರಾಮನ ಕೂಗು ಇದು. ಅದರಿಂದ ಲಕ್ಷ್ಮಣ, ಮೊದಲು ನೀನು ಹೋಗಿ ರಾಮನನ್ನು ಕರ್ಕೊಂಡು ಬಾ, ಎಲ್ಲಿದ್ದಾನೆ ನೋಡು, ಅವನೇನೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅದರಿಂದ ಈ ರೀತಿ ಅವನು ಕೂಗ್ತಾ ಇದ್ದಾನೆ. ಬಟ್ ಲಕ್ಷ್ಮಣ ಹೇಳ್ತಾನೆ, ಇಲ್ಲ, ಇದು ರಾಕ್ಷಸರ ಸಂಚು, ಇದು ಇಟ್ಸ್ ಎ ಮಾಯಾ ಟ್ರಿಕ್. ಶ್ರೀರಾಮನನ್ನ ಯಾವ ರೀತಿಯಿಂದ ಕೂಡ ಯಾರಿಗೂ ಸೋಲಿಸೋದಕ್ಕೆ ಆಗೋದಿಲ್ಲ. ಇನ್ನು ರಾಮನಿಗೆ ಯಾವ ರೀತಿಯ ಭಯ ಉಂಟಾಗೋದಕ್ಕೆ ಸಾಧ್ಯ? ಅಂತಹದ್ದೇನು ನಡೆದಿಲ್ಲ. ಏನೋ ಒಂದು ಮಾಯಾ ಟ್ರಿಕ್ ಈಸ್ ಗೋಯಿಂಗ್ ಆನ್. ಅದರಿಂದ ನಾವು ಹೆದರುವಂತಹ ಅವಶ್ಯಕತೆ ಇಲ್ಲ. ರಾಮನನ್ನು ಜಯಿಸುವಂತಹ ಶಕ್ತಿ ಲೋಕದಲ್ಲಿ ಯಾರಿಗೂ ಇಲ್ಲ. ಅದರಿಂದ ಗಾಬರಿ ಆಗೋದು ಬೇಡ. ಬರ್ತಾನೆ ರಾಮ. ಜೊತೆಗೆ ರಾಮನ್ನ ಹುಡುಕೊಂಡು ನಾ ಇಲ್ಲಿಂದ ಹೊರಟ್ರೆ ಕುಟೀರದಲ್ಲಿ ನೀವು ಒಬ್ಬರೇ ಉಳ್ಕೋತೀರಾ. ಜೊತೆಗೆ ರಾಮ ಕೂಡ ನನಗೆ ಆದೇಶವನ್ನು ನೀಡಿದ್ದಾನೆ, ಸೀತೆಯನ್ನು ಬಿಟ್ಟು ನೀನು ಒಂದು ಹೆಜ್ಜೆ ಕೂಡ ಇಲ್ಲಿಂದ ಹೋಗಬಾರದು. ಯಾವುದೇ ಸಂದರ್ಭದಲ್ಲಿ ಸೀತೆ ಒಬ್ಬಳೇ ಕುಟೀರದಲ್ಲಿ ಇರೋ ಹಾಗೆ ನೀನು ಆ ಒಂದು ವ್ಯವಸ್ಥೆಯನ್ನು ನೀನು ತಂದ್ಕೋಬೇಡ. ದಿಸ್ ಈಸ್ ರಾಮಾಸ್ ಆರ್ಡರ್ ಟು ಲಕ್ಷ್ಮಣ. ಬಟ್ ಲಕ್ಷ್ಮಣ ಇದೆಲ್ಲ ಹೇಳಿದ್ರು ಕೂಡ ಸೀತೆಗೆ ಅರ್ಥ ಆಗ್ತಾ ಇಲ್ಲ. ಅವಳ ಮನಸ್ಸಿನಲ್ಲಿ ರಾಮ ಯಾವುದೋ ಅಪಾಯಕ್ಕೆ ಸಿಲುಕಿದ್ದಾನೆ, ಅದರಿಂದ ಅವನು ಈ ರೀತಿ ಕೂಗ್ತಾ ಇದ್ದಾನೆ. ಈಗ ಅವನಿಗೆ ನೆರವಿನ ಅಗತ್ಯ ಇದೆ. ಸೊ ಹಿ ನೀಡ್ಸ್ ಸಮ್ ಅಸಿಸ್ಟೆನ್ಸ್. ಸೊ ನೀನು ಹೋಗಲೇಬೇಕು. ಲಕ್ಷ್ಮಣ ಪರಿಪರಿಯಾಗಿ ಹೇಳಿದ್ರು ಕೂಡ ಸೀತೆ ಅರ್ಥ ಮಾಡ್ಕೋತಾ ಇಲ್ಲ. ಒಂದು ಹಂತದಲ್ಲಿ ಸೀತೆ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಬಹಳ ಕಹಿ ಮಾತುಗಳನ್ನು ಆಡ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅವಳು ಪ್ರಯೋಗ ಮಾಡಿದಂತಹ ಭಾಷೆ, ಆ ಚುಚ್ಚು ನುಡಿಗಳು, ಇವೆಲ್ಲ ಲಕ್ಷ್ಮಣನಲ್ಲಿ ಒಂದು ರೀತಿ ಅವನು ಕೆರಳಿ ಕೋಪಗೊಂಡರೂ ಕೂಡ ಯಾವುದೇ ರೀತಿಯಲ್ಲಿ ಅವನು ಅಸಹಾಯಕನಂತೆ ಆದ. ಸೊ ಅವನೇನು ಮಾಡ್ತಾನೆ, ಆಯಿತು ನಾನು ಹೋಗಿ ನೋಡ್ಕೊಂಬರ್ತೀನಿ, ಬಟ್ ನಾನು ಒಂದು ಷರತ್ತು ವಿಧಿಸ್ತೀನಿ. ಈಗ ಇಲ್ಲಿ ನೀವು ಯಾವುದೇ ಕಾರಣದಿಂದ ಕುಟೀರದ ಹೊಸಲನ್ನು ದಾಟೋ ಹಾಗಿಲ್ಲ. ನೀವು ಇದನ್ನು ದಾಟಿ ಬರಬಾರದು. ಎಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಕುಟೀರದ ಹೊರಗಡೆ ಬರಬಾರದು. ಜೊತೆಗೆ ನಾನು ಕುಟೀರದ ಮುಂದೆ
3 ಗೆರೆ ಎಳಿತೀನಿ, ನೀವು ಅದನ್ನು ದಾಟಬಾರ್ದು. ಇನ್ಫ್ಯಾಕ್ಟ್ ಲಕ್ಷ್ಮಣ ಆ ಗೆರೆ ಎಳಿತಾನೋ ಅಥವಾ ಕೇವಲ ಮಾತುಗಳಲ್ಲಿ ಹೇಳ್ತಾನೆ ನನ್ನ ಮಾತುಗಳನ್ನು ನೀವು ಮೀರಬಾರ್ದು ಅನ್ನುವಂತಹದ್ದನ್ನು. ಆದರೆ ಆ ಕಥೆಯ ಸಂದರ್ಭದಲ್ಲಿ ನಿಜವಾಗ್ಲೂ ಅವನು ಗೆರೆ ಎಳೆದಿದ್ನ ಅಥವಾ ಕೇವಲ ಮಾತುಗಳಲ್ಲಿ ಅಂತಹ ಒಂದು ದಿಟ್ಟತನ ಅಂತಂದರೆ ಸ್ಟ್ರಿಕ್ಟಾಗಿ ಹೇಳಿದಾನ, ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು. ಒಟ್ಟಿನಲ್ಲಿ ಲಕ್ಷ್ಮಣ 3 ಗೆರೆಯನ್ನು ಎಳೆದಿದ್ದಾನೆ ಕುಟೀರದ ಮುಂದೆ. ಯಾವುದೇ ಕಾರಣಕ್ಕೂ ಆ ಗೆರೆ ದಾಟೋ ಹಾಗಿಲ್ಲ. ಇದು ಗೆರೆ ದಾಟೋ ಹಾಗಿಲ್ಲ ಅಂತಂದರೆ ನನ್ನ ಮಾತು ಮೀರಬಾರ್ದು ಅನ್ನುವಂತಹ ನೇರವಾದ ಅರ್ಥ ಅದು. ಅದರಿಂದ ನಿಜವಾಗ್ಲೂ ಲಕ್ಷ್ಮಣ ಗೆರೆ ಎಳೆದಿದ್ದಾನೋ ಅಥವಾ ತನ್ನ ಮಾತು ಮೀರಬಾರ್ದು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾನೋ, ದಟ್ ಈಸ್ ಡಿಫರೆಂಟ್. ಸೊ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತಹದ್ದು ಏನು ಅಂತಂದರೆ, ಲಕ್ಷ್ಮಣ ಸೀತೆಗೆ ಬಹಳ ಸ್ಪಷ್ಟವಾಗಿ ಹೇಳಿರ್ತಾನೆ ನನ್ನ ಮಾತನ್ನ ನೀವು ಮೀರಬಾರ್ದು. ಸೊ ಈ ಕಂಡೀಷನ್ ಮೇಲೆ ನಾನು ಹೋಗಿ ರಾಮನನ್ನು ನೋಡ್ಕೊಂಬರ್ತೀನಿ, ನೀವು ನನ್ನ ಈ ಕಂಡೀಷನ್ಗೆ ಒಪ್ಕೋಬೇಕು, ದೆನ್ ಐ ವಿಲ್ ಗೋ. ಅಂಡ್ ಸೀತಾ ಶಿ ಅಗ್ರೀಸ್, ಎಸ್ ನಾನು ನಿನ್ನ ಮಾತು ಕೇಳ್ತೀನಿ. ಸೊ ಲಕ್ಷ್ಮಣ ರಾಮನನ್ನು ನೋಡ್ಕೊಂಬರಬೇಕು ಅಂತ ಹೇಳಿ ಸೀತೆ ಒಬ್ಬಳೇ ಕುಟೀರದಲ್ಲಿರ್ತಾಳೆ. ದೆರ್ ಈಸ್ ನೋ ಅದರ್ ವೇ. ಲಕ್ಷ್ಮಣ ಹಿ ಲೆಫ್ಟ್ ದಟ್ ಪ್ಲೇಸ್. ಸೊ ಸೀತೆ ಒಬ್ಬಳೇ ಇರುವಂತಹ ಈ ಒಂದು ಸಂದರ್ಭವನ್ನು ರಾವಣ ಮುಂಚಿತವಾಗಿಯೇ ಊಹೆ ಮಾಡಿ ಅದರಂತೆಯೇ ನಾಟಕವನ್ನು ಹೆಣೆದಿರ್ತಾನೆ. ಬಹಳ ದೂರಕ್ಕೆ ನೀನು ಹೋಗಬೇಕು ಅಂತ ಹೇಳಿ ಮಾರೀಚನಿಗೆ ಹೇಳಿರ್ತಾನೆ. ರಾಮನನ್ನು ಕರ್ಕೊಂಡು ನೀನು ಬಹಳ ಕಾಡಿನಲ್ಲಿ ಬಹಳ ದೂರಕ್ಕೆ ನೀನು ಹೋಗು. ರಾಮ ಬಾಣ ಬಿಟ್ಟಾಗ ನೀನು ಸಾಯುವುದಕ್ಕೆ ಮುಂಚೆ ನೀನು ಲಕ್ಷ್ಮಣನ ಸೀತೆಯನ್ನ ರಾಮನಂತೆ ಕೂಗಿ ಕರಿಬೇಕು. ಅದು ನಿನ್ನ ಧ್ವನಿ ಅವರಿಗೆ ಕೇಳಿಸ್ಬೇಕು. ರಾಮನೇ ಕರೀತಾ ಇದ್ದಾನೆ ಅನ್ನುವಂತೆ ನೀನು ರಾಮನ ಧ್ವನಿಯನ್ನು ಅನುಕರಿಸಿ ಕೂಗಬೇಕಾಗತ್ತೆ. ಲಕ್ಷ್ಮಣ ನಿನ್ನನ್ನು ಹುಡುಕೊಂಬಂದಾಗ ಕುಟೀರದಲ್ಲಿ ಸೀತೆ ಒಬ್ಬಳೇ ಇರ್ತಾಳೆ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾನು ಸೀತೆಯನ್ನು ಅಪಹರಿಸ್ತೀನಿ. ಸೊ ಇಟ್ಸ್ ಆಲ್ ಡಿಸೈಡೆಡ್ ಇನ್ ಅಡ್ವಾನ್ಸ್. ಮುಂಚಿತವಾಗಿ ಯಾವ ರೀತಿ ವ್ಯವಸ್ಥೆ ಎಲ್ಲವನ್ನು ಅವನು ಮಾಡಿರ್ತಾನೆ ರಾವಣ, ಅದರಂತೆ ನಡೀತಾ ಇದೆ. ಈಗ ಕುಟೀರದಲ್ಲಿ ಸೀತೆ ಒಬ್ಬಳೇ ಇದ್ದಾಳೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ರಾವಣ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಅಥವಾ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಆ ಕುಟೀರದ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡ್ತಾನೆ. ನನಗೆ ಭಿಕ್ಷೆ ನೀಡು, ಭಿಕ್ಷಾಂ ದೇಹಿ. ಆಗ ಸೀತೆ ಭಿಕ್ಷೆ ಕೊಡೋದಕ್ಕೆ ಬಂದಾಗ ಅವಳು ಹೊಸಲು ದಾಟಲಿಲ್ಲ. ಆದರೆ ರಾವಣ ಅಂತಾನೆ, ನೀನು ಹೊರಗಡೆ ಬಂದು ಕೊಡಬೇಕು ನನಗೆ ಭಿಕ್ಷೆ, ಮನೆ ಒಳಗಡೆಯಿಂದ ನೀನು ಕೊಟ್ಟರೆ ಅದು ಸರಿ ಇಲ್ಲ. ನಾನು ಮನೆ ಒಳಗಡೆ ಬಂದು ಅದನ್ನು ಭಿಕ್ಷೆಯನ್ನು ತಗೋಬಾರ್ದು. ಯಾಕೆಂದರೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನಾನು ನಿನ್ನ ಮನೆಯ ಹೊಸಲನ್ನು ದಾಟಿ ಅಲ್ಲಿ ಬಂದು ಭಿಕ್ಷೆಯನ್ನು ಸ್ವೀಕರಿಸುವಂತಹದ್ದು ಸೌಜನ್ಯವಲ್ಲ. ಅದರಿಂದ ನೀನೇ ಮನೆಯಿಂದ ಹೊರಗಡೆ ಬಂದು ನನಗೆ ಭಿಕ್ಷೆಯನ್ನು ಕೊಡು. ಸೊ ಈ ರೀತಿ ಮರಳು ಮಾಡ್ತಾನೆ ರಾವಣ. ಲಕ್ಷ್ಮಣನ ಮಾತನ್ನ ಮೀರಿ ಸೀತೆ ಮನೆಯಿಂದ ಹೊರಗಡೆ ಬಂದು ರಾವಣನಿಗೆ ಭಿಕ್ಷೆಯನ್ನು ನೀಡುವಾಗ ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಸೊ ಇವೆಲ್ಲವೂ ಸೀತೆಯ ನೆನಪಿಗೆ ಬರುತ್ತೆ. ಲಕ್ಷ್ಮಣ ನನಗೆ ಎಷ್ಟು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದ, ನಾನು ಅವನ ಮಾತುಗಳನ್ನ ಕೇಳಲಿಲ್ಲ ಆ ಸಮಯದಲ್ಲಿ. ಅದರ ಬದಲು ನಾನು ಲಕ್ಷ್ಮಣನನ್ನು ಬಹಳ ನೊಂದ್ಕೊಳ್ಳೋ ಹಾಗೆ ಮಾಡಿದೆ, ಅವನ ಮನಸ್ಸನ್ನು ನಾನು ನೋಯಿಸಿದೆ. ಸೊ ಅದರ ಪರಿಣಾಮ ಇವತ್ತು ನಾನು ಈ ಒಂದು ಸಪರೇಷನನ್ನು, ವಿರಹವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತಿನ ಈ ನನ್ನ ಒಂದು ಪರಿಸ್ಥಿತಿಗೆ ನಾನೇ ಕಾರಣ ಆಗೋದೆ. ಇದಕ್ಕೆ ಮುಖ್ಯವಾಗಿ ನಾನು ಮಾಡಿದ್ದು ತಪ್ಪು ಏನು ಅಂತಂದರೆ ಲಕ್ಷ್ಮಣನ ಮಾತನ್ನು ನಾನು ಧಿಕ್ಕರಿಸಿದ್ದು. ಸೊ ಇವೆಲ್ಲ ಅವಳ ನೆನಪಿಗೆ ಬರುತ್ತೆ. ಸೊ ಹನುಮಂತನನ್ನು ಅವಳು ಕೇಳ್ತಾಳೆ. ರಾಮ ಹೇಗಿದ್ದಾನೆ ಅಂತ ಅವಳು ಕೇಳಲಿಲ್ಲ.
ಅನುಜ ಸಹಿತ ಸುಖಭವನ ಕರಾರಿ. ಸೊ ಲಕ್ಷ್ಮಣ, ಹೌ ಈಸ್ ಲಕ್ಷ್ಮಣ? ಹೇ ಹನುಮಾನ್ಜಿ, ಅವರಿಬ್ಬರು ಅಣ್ಣ ತಮ್ಮಂದ್ರು ಈಗ ಹೇಗಿದ್ದಾರೆ? ಪ್ಲೀಸ್ ಟೆಲ್ ಮೀ ನೌ ಅಬೌಟ್ ದೆಮ್. ಅವ್ರು ಹೇಗಿದ್ದಾರೆ ಈಗ? ಅವರು ಕೋಮಲಚಿತ ಕೃಪಾಲ ರಘುರಾಯಿ, ಕಪೀಕೆಹಿ ಹೇತು ಧರಿ ನಿರುರಾಯಿ. ಹೇ ಹನುಮಾನ್, ನನಗೆ ಕೆಲವೊಂದು ಸತ್ಯಗಳು ಅರ್ಥನೇ ಆಗ್ತಾ ಇಲ್ಲ. ಆಕ್ಚುಲ್ ಆಗಿ ಪರಮಾತ್ಮ ಅಂತಂದ್ರೆ ಅವನು ಈಸ್ ಅ ಸಹೃದಯಿ. ಪರಮಾತ್ಮನ ಹೃದಯ ಈಸ್ ವೆರಿ ಕೋಮಲ, ಕೋಮಲಚಿತ. ರಾಮನನ್ನ ಕುರಿತು ಸೀತೆ ಹೇಳ್ತಾ ಇದ್ದಾಳೆ, ಪರಮಾತ್ಮ ಪ್ರಭು ಶ್ರೀರಾಮಚಂದ್ರನ ಹೃದಯ ಈಸ್ ವೆರಿ ಕೋಮಲ, ವೆರಿ ಸ್ವೀಟ್, ಮೃದು ಹೃದಯಿ. ಸೊ ಹಿ ಈಸ್ ವೆರಿ ಸಾಫ್ಟ್. ರಾಮ ಈಸ್ ವೆರಿ ಸಾಫ್ಟ್. ಹಿ ಈಸ್ ಸೋ ಟೆಂಡರ್, ಬಹಳ ಸಾಫ್ಟ್ ಅವನು. ಜೊತೆಗೆ ಅವನು ಹಿ ಈಸ್ ಎ ಕೃಪಾಸಾಗರ. ಶ್ರೀರಾಮಚಂದ್ರ ಅಂತಂದ್ರೆ ಹಿ ಈಸ್ ಎ ಕೃಪಾಸಾಗರ. ಇವೆಲ್ಲ ಪ್ರಭು ಶ್ರೀರಾಮನ ಲಕ್ಷಣ, ಅವನ ಸ್ವಭಾವ ಇವೆಲ್ಲ ಈ ರೀತಿ ಇದೆ. ಕರುಣೆ ಅನುಕಂಪಗಳ ಮಹಾಸಾಗರ ಅವನು. ಬಟ್ ನೌ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನನ್ನ ವಿಷಯದಲ್ಲಿ ಯಾಕೋ ಅವನ ಹೃದಯದಲ್ಲಿ ಆ ಅನುಕಂಪ ನನ್ನ ಮೇಲೆ ಅವನು ತೋರಿಸ್ತಾ ಇಲ್ಲ. ಸೊ ಹಿ ಈಸ್ ಲಿಟ್ಲ್ ಹಾರ್ಶ್ ಅಬೌಟ್ ಮೀ, ಇಟ್ ಸೀಮ್ಸ್ ಸೊ. ಬೇಸಿಕಲಿ ಅವನು ಕರುಣೆ ಅನುಕಂಪಗಳ ಮಹಾಸಾಗರ ಅವನು. ಹಿ ಈಸ್ ಸೋ ಸಾಫ್ಟ್, ಮೃದು ಹೃದಯಿ. ಬಟ್ ಅದ್ಯಾವುದು ನನಗೆ ಇಲ್ಲಿ ಅಪ್ಲೈ ಆಗ್ತಾ ಇಲ್ವಲ್ಲ. ಸೊ ಅನ್ಫಾರ್ಚುನೇಟ್. ಶ್ರೀರಾಮ ಅಂತಂದ್ರೆ ಪ್ರತಿಯೊಬ್ಬರ ಅನುಭವ ಏನು ಅಂತಂದ್ರೆ ಈಸ್ ಎ ಕಾರುಣ್ಯ ಮೂರ್ತಿ, ಈಸ್ ಎ ಕೃಪಾ ಸಾಗರ. ಶ್ರೀರಾಮ ಈಸ್ ಸೋ ಸಾಫ್ಟ್. ಅವನ ಹೃದಯ ಎಲ್ಲರಿಗಳಿಗೂ ಸ್ಪಂದಿಸುತ್ತೆ. ಇದು ಎಲ್ಲರಿಗೂ ಅನುಭವ ಆಗಿರುವಂತಹದ್ದು. ಶ್ರೀರಾಮ ಅಂತಂದ್ರೆ ಹಿ ಈಸ್ ಲೈಕ್ ದಟ್ ಅನ್ನುವಂತಹದ್ದು ಸರ್ವಜನರ ಅನುಭವ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನನ್ನ ವಿಷಯದಲ್ಲಿ, ನನ್ನ ವಿಚಾರದಲ್ಲಿ, ನನ್ನ ಬಗ್ಗೆ ಅವನು ಹಿ ಈಸ್ ಲಿಟ್ಲ್ ಹಾರ್ಶ್. ಯಾಕೆ ಈ ಸಂದರ್ಭದಲ್ಲಿ ಅವನು ನನ್ನ ಬಗ್ಗೆ ಅಷ್ಟೊಂದು ಕಠಿಣ ಹೃದಯಿ ಆಗಿದ್ದಾನೆ? ನನ್ನ ವಿಚಾರ ಅಂತ ಅಂದಾಗ ಹೃದಯವನ್ನು ಕಲ್ಲು ಮಾಡಿಕೊಂಡಿದ್ದಾನೆ. ಅದರ್ವೈಸ್ ಹಿ ಈಸ್ ಎ ಕೋಮಲಚಿತ. ಆದರೆ ನನ್ನ ವಿಚಾರದಲ್ಲಿ ಈ ಥರ ಆಗಿದೆಯಲ್ಲ, ಇಟ್ಸ್ ಸೋ ಅನ್ಫಾರ್ಚುನೇಟ್. ಎಷ್ಟೊಂದು ನಿಷ್ಠೂರವಾಗಿದ್ದಾನೆ ಅವನು ನನ್ನ ವಿಚಾರದಲ್ಲಿ. ಈಗಾಗಲೇ 10 ತಿಂಗಳು ಕಳೀತಾ ಬಂತು. ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದಂತೆ ಅವನು ಕಾಣ್ತಾ ಇದ್ದಾನೆ. ಯಾಕೆ ಹೀಗಾಗ್ತಾ ಇದೆ? ಸೊ ಹೌ ಈಸ್ ಲಕ್ಷ್ಮಣ ಅಂತ ಕೇಳಿದಾಳೆ. ಅದರ ಜೊತೆಯಲ್ಲಿ ವೈ ರಾಮ ಇಸ್ ಸೋ ಕಠಿಣ, ಹೌ ಈಸ್ ರಾಮಚಂದ್ರ ಅಂತ ಅವಳು ನೇರವಾಗಿ ಅವನ ಕುಶಲವನ್ನು ಅವಳು ವಿಚಾರಿಸಲೇ ಇಲ್ಲ. ಲಕ್ಷ್ಮಣನ ಕಾಳಜಿಯನ್ನು ವಹಿಸಿ ಕೇಳಿದಾಳೆ ಹೌ ಈಸ್ ಲಕ್ಷ್ಮಣ ಅಂತ. ನಂತರ ನೆಕ್ಸ್ಟ್ ರಾಮ ಅಂತಂದ್ರೆ ಹಿ ಈಸ್ ಸೋ ಕಾರುಣ್ಯ ಮೂರ್ತಿ. ಅಂತಹವನ ಹೃದಯದಲ್ಲಿ ನನಗೆ ಜಾಗ ಇಲ್ವಲ್ಲ, ನನ್ನ ವಿಚಾರದಲ್ಲಿ ಎಷ್ಟು ನಿಷ್ಠೂರವಾಗಿದ್ದಾನೆ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ರಾಮ ಅಂತಂದ್ರೆ ಅವನ ಬಗ್ಗೆ ನಾ ಹೇಳಿರುವಂತಹದ್ದೆಲ್ಲವೂ ಸತ್ಯ. ಹಿ ಈಸ್ ಎ ಮೃದು ಹೃದಯಿ, ಹಿ ಈಸ್ ವೆರಿ ಸಾಫ್ಟ್, ಸೋ ಟೆಂಡರ್, ಕೃಪೆಯ ಮಹಾಸಾಗರ ಅವನು. ಇದೆಲ್ಲ ಸತ್ಯ. ಆದರೆ ಕೆಲವೊಂದು ರೀತಿಯ ಸತ್ಯ, ನನ್ನ ಬಗ್ಗೆ ಅವನು ಕಾಳಜಿ ವಹಿಸ್ತಾ ಇಲ್ಲ. ಎಷ್ಟು ದಿವಸ ಆಗಿದೆ, ಇಂತಹ ಸತ್ಯಗಳು ನನಗೆ ಅರ್ಥ ಆಗ್ತಾ ಇಲ್ಲ ಅವನ ಬಗ್ಗೆ. ಸೊ ವಾಟ್ ಈಸ್ ಆಕ್ಚುಲಿ ಗೋಯಿಂಗ್ ಆನ್ ದೇರ್? ಸಹಜ ಬಾನಿ ಸೇವಕ ಸುಖದಾಯಕ,
ಕಬಹುಕ ಸರತಿ ಕರತ ರಘುನಾಯಕ ಕಬಹು ನಯನ ಮಮ ಶೀತಲ ತಾತ ಹೋ ಇಹ ಹಿ ನಿರಚಿ ಶ್ಯಾಮ ಮೃದುಗಾತ. ಭಗವಂತ ಶ್ರೀರಾಮನ ಸ್ವಭಾವ ಹೇಗಿದೆ ಅಂತಂದ್ರೆ, ಯಾರೇ ಒಬ್ಬ ಡಿವೋಟಿ ಪ್ರಭುವಿನ ಸೇವಕ ಅನ್ನುವಂತಹದ್ದು ಅವನಿಗೆ ಗೊತ್ತಾದಾಗ ಸೇವಕನ ಬಗ್ಗೆ ಅವನು ಹೀಸ ಸುಖದಾಯಕ, ಸೇವಕ ಸುಖದಾಯಕ. ಇವನು ನನ್ನ ಡಿವೋಟಿ ಅಂತ ಗೊತ್ತಾದ್ರೆ ಸಾಕು, ಅಷ್ಟೇ. ಅವನ ಮೇಲೆ ಅವನಿಗೆ ಸುಖದ ಧಾರೆ, ಸುಖವನ್ನು ಹರಿಸ್ಬಿಡ್ತಾನೆ ಅವನು, ಸುಖದಾಯಕ. ಹಿ ಗಿವ್ಸ್ ಪೀಸ್ ಅಂಡ್ ಹ್ಯಾಪಿನೆಸ್. ಯಾರೇ ಸೇವಕ ಆಗಿರಲಿ, ಅವನ ಬಗ್ಗೆ ಪ್ರಭು ಶ್ರೀರಾಮನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಇಂತಹ ಒಂದು ದೊಡ್ಡ ಒಂದು ಅನುಕಂಪ ಇದೆ. ಇವನು ನನ್ನ ಡಿವೋಟಿ, ಇವನು ನನ್ನ ಸೇವಕ, ನನ್ನ ಭಕ್ತ ಇವನು ಅಂತ ಗೊತ್ತಾದಾಗ ಆ ಭಕ್ತನ ಮೇಲೆ ಅವನಿಗೆ ಎಷ್ಟು ಅನುಕಂಪ ಅಂತಂದರೆ ನಿರಂತರವಾಗಿ ಸುಖವನ್ನು ಹರಿಸ್ಬಿಡ್ತಾನೆ ಅವನು. ಡಿವೋಟಿ ಕೇಳ್ಕೊಳ್ಳೋದು ಬೇಕಿಲ್ಲ, ಹೇ ರಾಮ, ಹೇ ಪ್ರಭು, ನನಗೆ ಇಂತಹದ್ದು ಬೇಕು, ನನಗೆ ಇವೆಲ್ಲ ಕೊಡು ಅಂತ ಅವನು ಬೇಕಿಲ್ಲ. ರಾಮನಿಗೆ ಗೊತ್ತಾಗಬೇಕು, ಹಿ ಈಸ್ ಮೈ ಡಿವೋಟಿ, ದಟ್ಸ್ ಆಲ್. ಹಿ ವಿಲ್ ಡೂ ದಿ ರೆಸ್ಟ್ ಆಫ್ ದಿ ಥಿಂಗ್ಸ್. ಹಿ ಈಸ್ ಅ ಸುಖದಾಯಕ. ಅವನು ಕೇಳೋ ಹಾಗೆ ಇಲ್ಲ ಸೇವಕ. ಸೊ ಸುಖವನ್ನು ಅವನು ಹಂಚಿಬಿಡ್ತಾನೆ, ಆ ನೆಮ್ಮದಿಯನ್ನು ಹಂಚ್ತಾನೆ ಅವನು. ಪರಮಾತ್ಮನ ಸ್ವಾಭಾವಿಕವಾದ ನಿಯಮವೇ ಅವನು ತನ್ನ ಸೇವಕರಿಗೆ ಸುಖವನ್ನು ಉಂಟು ಮಾಡುವಂತಹದ್ದು. ಇದು ತಾನು ಬೆಳೆಸ್ಕೊಂಡಿರುವಂತಹದ್ದಲ್ಲ ಈ ಸ್ವಭಾವ. ಈ ರೀತಿ ನಾನು ಸುಖವನ್ನು ಎಲ್ರಿಗೂ ಹಂಚಬೇಕು ಅನ್ನುವಂತಹದ್ದನ್ನು ಅವನು ಕಲ್ಟಿವೇಟ್ ಮಾಡ್ಕೊಂಡಿಲ್ಲ. ಬೈ ಸ್ವಭಾವ ಅವನ ಗುಣನೇ ಈ ರೀತಿ ಇದೆ. ಅವನ ಗುಣವೇ ಪರಮಾತ್ಮನ ಗುಣ. ಪ್ರಭು ಶ್ರೀರಾಮಚಂದ್ರನ ಗುಣ ಏನು ಅಂತಂದ್ರೆ ಸೇವಕನಿಗೆ ಸುಖವನ್ನು ಹಂಚುವಂತಹದ್ದು. ಸೊ ಇಲ್ಲಿ ಇದನ್ನು ಅವನು ಬೆಳೆಸ್ಕೊಳ್ಳಿಲ್ಲ, ಸಹಜವಾಗಿ ಅವನಲ್ಲಿರುವಂತಹ ಗುಣ. ಈಗ ಸೂರ್ಯ ಅಂತಂದಾಗ ಸೂರ್ಯ ಬೆಳಕು ಮತ್ತು ಶಾಖವನ್ನು ಕೊಡ್ತಾನೆ ಅಂತ ಅಲ್ಲ. ಬೆಳಕು ಶಾಖ ಅನ್ನುವಂತಹದ್ದು ಸೂರ್ಯನಿಂದ ನಿರಂತರವಾಗಿ ಎಲ್ರಿಗೂ ಹಂಚೋದು, ಅದು ಸೂರ್ಯನ ಗುಣ. ಎಕ್ಸಾಕ್ಟ್ಲಿ ಲೈಕ್ ದಟ್ ಪ್ರಭು ಶ್ರೀರಾಮಚಂದ್ರನ ಸಹಜ ಸ್ವಭಾವ ಅದು. ಏನು ಅಂತಂದ್ರೆ ಆ ಸೇವಕ ಅಂತ ಗೊತ್ತಾದ ಕೂಡಲೇ ಅವರೆಲ್ಲರಿಗೂ ಇವನು ಸುಖವನ್ನು ಈ ರೀತಿ ಹಂಚ್ತಾನೆ. ಅದು ನಿಯಮ, ಈ ರೀತಿನೇ ನಿಯಮ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಇಟ್ಸ್ ಎ ರೂಲ್. ನಿಯಮ, ಇಟ್ಸ್ ಎ ರೂಲ್. ಸೇವಕರಿಗೆ ಸುಖವನ್ನು ಹಂಚುವಂತಹದ್ದು ಈಸ್ ಎ ನಿಯಮ. ಅವನ ಸ್ವಭಾವ ಅದು ಆ ರೀತಿ. ತನ್ನೆಲ್ಲ ಸೇವಕರಿಗೂ ಅವನು ಈ ರೀತಿ ಸುಖವನ್ನು ಹಂಚುತ್ತಾನೆ. ಅವರೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಅವರ ಸುಖವನ್ನು ಬಯಸುವಂತಹ ಪ್ರಭು ಶ್ರೀರಾಮಚಂದ್ರ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ನನ್ನ ವಿಷಯದಲ್ಲಿ ಅವನು ಸ್ವಲ್ಪ ಕಠಿಣವಾಗಿ ವರ್ತಿಸ್ತಾ ಇದ್ದಾನೆ ಅವನು. ಹೇ ಹನುಮಂತ, ಪ್ರಭು ನನ್ನನ್ನು ನೆನಪು ಮಾಡ್ಕೋತಾ ಇಲ್ವಾ? ಯಾಕೆಂತಂದರೆ ಯಾರೇ ಒಬ್ಬ ಇವನು ನನ್ನ ಸೇವಕ ಅನ್ನುವಂತಹದ್ದು ಗೊತ್ತಾದ ಕೂಡಲೇ ಅವನ ಸುಖವನ್ನು ಬಯಸ್ತಾನೆ. ಆದರೆ ಅಲ್ಲೊಬ್ಳು ಸೀತಾದೇವಿ ಇದ್ದಾಳೆ ಅನ್ನುವಂತಹದ್ದು ಅವನ ನೆನಪಿಗೆ ಬರ್ತಾ ಇಲ್ವಾ? ಹಾಗಾದರೆ ಎಲ್ರೂ ನೋಡ್ತಾ ಇದ್ದಾನೆ, ಎಲ್ರಿಗೂ ಏನು ಬೇಕೋ ಎಲ್ಲ ಕೊಡ್ತಾ ಇದ್ದಾನೆ, ನಾನು ಕಾಣ್ತಾ ಇಲ್ವಾ? ನನ್ನ ನೆನಪು ಅವನಿಗಿಲ್ವಾ? ಹನುಮಂತನನ್ನ ಪ್ರಶ್ನೆ ಮಾಡ್ತದಳು. ಪ್ರಭು ಶ್ರೀರಾಮನಿಗೆ ನನ್ನ ನೆನಪು ಬರ್ತಾ ಇಲ್ವಾ? ಅವನನ್ನ ನೋಡಬೇಕು ಅನ್ನುವಂತಹ ಬಯಕೆ ನನ್ನಲ್ಲಿ ಪ್ರತಿ ಕ್ಷಣ ಹೆಚ್ಚಾಗ್ತಾ ಇದೆ. ಈಗಾಗಲೇ ಎಷ್ಟೊಂದು ಸಮಯ ಆಗಿದೆ, ಅವನನ್ನು ನೋಡದೆ ನನ್ನ ಕಣ್ಣುಗಳು ಉರಿತಾ ಇದೆ. ಮೈ ಐಸ್ ಆರ್ ಬರ್ನಿಂಗ್ ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಪ್ರಭು ಶ್ರೀರಾಮ. ಉರಿತಾ ಇರುವಂತಹ ಈ ಕಣ್ಣುಗಳು ಮತ್ತೆ ತಂಪಾಗುವುದಾ?
ಕಬಹು ನಯನ ಮಮ ಶೀತಲ ತಾತ. ಹೇ ಹನುಮಂತ, ಹೇ ಮಗು, ನನ್ನ ಕಣ್ಣುಗಳು ಮತ್ತೆ ಆ ರೀತಿ ಮೊದಲು ತಂಪಾಗಿತ್ತಲ್ಲ ಆ ಒಂದು ಸ್ಟೇಜ್ಗೆ ಬತ್ತೆ ನನ್ನ ಕಣ್ಣುಗಳು ಆ ರೀತಿ ಆಗತ್ತಾ? ಈಗ ಅವನನ್ನು ನಾನು ನೋಡದೇ ಇರೋದ್ರಿಂದ ಮೈ ಐಸ್ ಆರ್ ಬರ್ನಿಂಗ್, ನನ್ನ ಕಣ್ಣುಗಳು ಉರಿತಾ ಇದೆ. ಉರಿತಾ ಇರುವಂತಹ ಈ ಕಣ್ಣುಗಳು ಮತ್ತೆ ತಂಪಾಗದು ಯಾವಾಗ ಆಗತ್ತಾ? ನಾನು ಅವನನ್ನು ನೋಡಬಹುದಾ? ಅವನಿಗೆ ನನ್ನ ನೆನಪು ಬರುತ್ತಾ? ಅವನು ನನಗೆ ದರ್ಶನವನ್ನು ಕೊಡ್ತಾನ? ಉರಿತಾ ಇರುವಂತಹ ಈ ಕಣ್ಣುಗಳು ಯಾವಾಗ ತಂಪಾಗತ್ತೆ ಅಂತಂದ್ರೆ ಅವನ ಶ್ಯಾಮಲ ಶರೀರವನ್ನು ನಾನು ನೋಡಬೇಕು. ಪ್ರಭು ಶ್ರೀರಾಮನ ಶ್ಯಾಮಲ ಶರೀರವನ್ನು ನೋಡಿದಾಗ ನನ್ನ ಕಣ್ಣುಗಳು ತಂಪಾಗತ್ತೆ. ಅಲ್ಲಿವರೆಗೂ ಇಟ್ ವಿಲ್ ಬಿ ಬರ್ನಿಂಗ್, ನನ್ನ ಕಣ್ಣುಗಳು ಉರಿತಾನೆ ಇರುತ್ತೆ. ಸೊ ನನ್ನ ಕಣ್ಣುಗಳು ತಂಪಾಗಬೇಕು. ಆ ಒಂದು ಸಮಯವನ್ನು ನಾನು ಕಾಯ್ತಾ ಇದ್ದೀನಿ. ಆ ಸಂದರ್ಭ ಬರಬೇಕು, ಬೇಗ ಬರಬೇಕು. ವಿರಹವನ್ನು ಸಹಿಸಕ್ಕೆ ಆಗ್ತಾ ಇಲ್ಲ. ನಾನು ಆ ಸಪರೇಷನ್ ನನ್ನಿಂದ ಆಗ್ತಾ ಇಲ್ಲ. ಕಣ್ಣುಗಳು ಉರಿತಾ ಇದೆ. ಆ ಉರಿತಾ ಇರುವಂತಹ ಕಣ್ಣು ಮತ್ತೆ ತಂಪಾಗಬೇಕು. ಸೊ ತಂಪಾಗಬೇಕು ಅಂತಂದರೆ ನಾನು ಅವನ ಶ್ಯಾಮಲ ಶರೀರವನ್ನು ನಾನು ನೋಡಬೇಕು, ಶೀತಲ ಶರೀರ. ಸೊ ಅದನ್ನು ನೋಡಿದಾಗ ನನ್ನ ಕಣ್ಣುಗಳು ತಂಪಾಗತ್ತೆ. ಅಂತಹ ಒಂದು ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಯಾವಾಗ ಆಗಬಹುದು? ಹನುಮಂತನನ್ನು ಕೇಳ್ತಾ ಇದ್ದಾಳೆ ಸೀತಾಮಾತೆ. ಬಚನು ನ ಆವ ನಯನ ಬರೆ ಭಾರಿ, ಅಹಹ ನಾಥ ಹೌ ನಿಪಟ ಬಿಸಾರಿ, ದೇಕಿ ಪರಮ ಬಿರಾ ಹಾಕುಲ ಸೀತಾ, ಭೋಲ ಕಪಿ ಮೃತು ಬಚನ ಬಿನೀತ. ಸೊ ಇಲ್ಲಿ ಸೀತೆ ಪ್ರಭು ಶ್ರೀರಾಮನನ್ನ ನೆನಪು ಮಾಡಿಕೊಂಡು ತುಂಬ ಭಾವನೆಗೆ ಒಳಗಾಗಿ ಮಾತನಾಡ್ತಾ ಇದ್ದಾಳೆ. ಇಲ್ಲಿ ಶ್ರೀರಾಮನನ್ನು ಅವಳು ದೂಷಿಸ್ತಾ ಇಲ್ಲ. ಅವನು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡ್ತಾ ಇದ್ದಾನೆ. ಹೀಸ್ ಎ ಪ್ರಭು. ತನ್ನ ಸೇವಕರು ಅಂತಂದಾಗ ಅವರಿಗೆ ಬೇಕಾಗಿರುವಂತಹ ಸುಖವನ್ನು ಅವನು ಕೊಡ್ತಾ ಇದ್ದಾನೆ, ಅವರ ಸುಖವನ್ನು ಇವನು ಬಯಸ್ತಾ ಇದ್ದಾನೆ. ಆದರೆ ನನ್ನ ವಿಚಾರದಲ್ಲಿ ಅವನ ಹೃದಯ ಬಹಳ ಕಠಿಣವಾಗಿದೆ. ಅವನನ್ನು ನೋಡದೆ ನನ್ನ ಕಣ್ಣುಗಳು ಉರಿತಾ ಇದೆ. ಅವನ ಶೀತಲ ಶರೀರವನ್ನು ನಾನು ನೋಡಿದ ನಂತರದಲ್ಲಿ ನನ್ನ ಕಣ್ಣುಗಳು ತಂಪಾಗತ್ತೆ. ಸೊ ಈ ಎಲ್ಲ ಭಾವನೆಗಳಿಗೆ ಅವಳು ಒಳಗಾಗಿ ಈ ಮಾತುಗಳನ್ನು ಆಡ್ತಾ ಇದ್ದಾಳೆ. ಹನುಮಂತನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲ ಏನು ಅಂತಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅವಳು ಭಾವೋದ್ವೇಗ, ಭಾವನೆಗೆ ಒಳಗಾಗಿ ಅವಳ ಬಾಯಿಯಿಂದ ಇಂತಹ ಮಾತುಗಳು ಬರ್ತಾ ಇದೆ. ಅವಳ ಕಣ್ಣುಗಳಿಂದ ಈ ವಿರಹ ವೇದನೆ ಎನ್ನುವಂತಹದ್ದು, ಆ ಸಪರೇಷನ್, ದಿ ಪೇನ್ ಆಫ್ ಸಪರೇಷನ್, ಅವಳಿಗೆ ಅದು ಆಗ್ತಾ ಇಲ್ಲ. ಅವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಆ ಒಂದು ಪೇನ್ ಆಫ್ ಸಪರೇಷನ್. ಸೊ ಅದು ಅವಳ ಕಣ್ಣುಗಳಲ್ಲಿ ಆ ಅಶ್ರುಗಳು ಸುರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಆ ಪೇನ್ನ ಸಹಿಸಲಾಗದೆ ಸೀತೆಯ ಕಣ್ಣುಗಳಲ್ಲಿ ನೀರು ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಅವಳು ಭಾವೋದ್ವೇಗಕ್ಕೆ ಒಳಗಾಗಿ, ಭಾವನೆಗಳಿಗೆ ಒಳಗಾಗಿ, ನನ್ನ ಪ್ರಭು ನನ್ನ ವಿಚಾರದಲ್ಲಿ ಬಹಳ ಕಠಿಣವಾಗಿದ್ದಾನಲ್ಲ ಅಂತ ಹೇಳಿ ನೊಂದುಕೊಂಡು ಅವಳು ಮಾತನಾಡ್ತಾ ಇದ್ದಾಳೆ. ಹೇ ನಾಥ, ಹೇ ಪ್ರಭು, ಏನಪ್ಪ ಇದು ವಿಧಿ ಈ ಥರ ಆಗ್ತಾ ಇದೆ ನನ್ನ ವಿಚಾರದಲ್ಲಿ? ತುಂಬ ದುಃಖ ಭರಿತಳಾಗಿ ಶ್ರೀರಾಮನನ್ನ ನೆನಪು ಮಾಡಿಕೊಂಡು, ಹೇ ನಾಥ, ಏನಿದು ಆಶ್ಚರ್ಯ, ನೀವು ಈ ರೀತಿ ಬಿಹೇವ್ ಮಾಡಕ್ಕೆ ಸಾಧ್ಯವಾ? ಸೊ ಭಾವೋದ್ವೇಗಕ್ಕೆ ಒಳಗಾಗಿ ಅವಳು ಶ್ರೀರಾಮನನ್ನ ನೆನಪು ಮಾಡಿಕೊಂಡು ಶ್ರೀರಾಮನನ್ನ ಪ್ರಶ್ನೆ ಮಾಡ್ತಾಳೆ, ಏನಿದು ವಿಧಿ ಈ ಥರ? ಹೆಂಡತಿ ಸಪರೇಟ್ ಆಗಿ ಹೋಗಿದ್ದಾಳೆ ಎನ್ನುವಂತಹದ್ದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಇನ್ನು ವಿಧಿಯ ಲೀಲೆ ಈ ಥರ ಇದೆ, ಇಷ್ಟು ಆಶ್ಚರ್ಯ. ನನಗಾಗ್ತಾ ಇರುವಂತಹ ಅನುಭವ, ನೋವು ನಿಮಗಾಗ್ತಾ ಇಲ್ವಾ? ನಾನು ಎಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀನಿ.
ಆಶ್ಚರ್ಯ, ನೀವು ನನ್ನನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದೀರಾ. ಸೊ ಸೀತೆ ಗದ್ಗದ ಕಂಠದಿಂದ ಈ ಮಾತುಗಳನ್ನು ಆಡ್ತಾ ಇದ್ದಾಳೆ. ಹನುಮಂತನನ್ನು ನೋಡಿ ಒಂದು ರೀತಿಯಲ್ಲಿ ಅವಳಿಗೆ ಬಹಳ ಸಂತೋಷ ಆಗತ್ತೆ. ಇವನು ರಾಮನ ಸೇವಕ, ರಾಮನ ದೂತ ಮತ್ತು ರಾಮನ ವಿಚಾರ ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ಸೊ ಅಪಹರಣದ ನಂತರದಲ್ಲಿ ರಾಮ ಲಕ್ಷ್ಮಣ ಹೇಗೆ ಹೆಜ್ಜೆ ಹೆಜ್ಜೆಗೂ ಸೀತೆಯನ್ನು ಹುಡುಕೊಂಡು ಬಂದಿದ್ದು, ಸುಗ್ರೀವನನ್ನು ಮೀಟ್ ಮಾಡಿದ್ದು, ಅಲ್ಲಿ ಹನುಮಂತ ರಾಮನನ್ನು ಪ್ರಭು ಅಂತ ಒಪ್ಕೊಂಡು ರಾಮನ ಸೇವೆಗೆ ಮುಂದಾಗಿರುವಂತಹದ್ದು. ಈಗ ಸಮುದ್ರವನ್ನು ದಾಟಿ ಹನುಮಂತ ಇಲ್ಲಿ ಬಂದಿದ್ದಾನೆ, ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ವಾಟ್ ಹ್ಯಾಸ್ ಟು ಹ್ಯಾಪನ್ ಈಸ್ ಹ್ಯಾಪನಿಂಗ್ ನೌ ಆ್ಯಕ್ಚುಲಿ. ಸೊ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಬಟ್ ಎಲ್ಲೂ ಕೂಡ ಅವಳಿಗೆ ಪ್ರಭು ಶ್ರೀರಾಮಚಂದ್ರನ ಒಂದು ಹಿಸ್ ಸೀನ್ ಈಸ್ ನಾಟ್ ದೇರ್. ಅದರ್ವೈಸ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ದಿ ರೈಟ್ ವೇ, ರೈಟ್ ಡೈರೆಕ್ಷನ್. ಬಿಕಾಸ್ ಹನುಮಂತ ಫೌಂಡ್ ಸೀತಾ and successfully he crossed over the ocean. He found Sita and he is talking to Sita. ಬಟ್ ಇಲ್ಲೆಲ್ಲೂ ಕೂಡ ಶ್ರೀರಾಮ ಇಲ್ಲ. ಆ ರಾಮನನ್ನು ಹೊರತುಪಡಿಸಿ ಬೇರೆ ಎಲ್ಲ ಏನು ಒಳ್ಳೇದಾಗಬೇಕೋ ಅದೆಲ್ಲ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದಿಸ್ ಅವಳಿಗೆ ಮತ್ತಷ್ಟು ನೋವು ಜಾಸ್ತಿ ಆಗ್ತದೆ. ರಾಮನ ವಿಚಾರ ಗೊತ್ತಾಯಿತು, ಲಕ್ಷ್ಮಣನ ವಿಚಾರ ಗೊತ್ತಾಯಿತು, ರಾಮನ ದೂತ ಹನುಮಂತ ಸಾಕ್ಷಾತ್ ಕಣ್ಣೆದುರುಗಡೆ ಇದ್ದಾನೆ. ಎವ್ರಿಥಿಂಗ್ ಈಸ್ ಫೈನ್, ಬಟ್ ಎಕ್ಸೆಪ್ಟ್ ಪ್ರಭು ಶ್ರೀರಾಮಚಂದ್ರ, ಅವನು ಮಾತ್ರ ಇಲ್ಲ. ಸೊ ಬಿಕಾಸ್ ಆಫ್ ದಿಸ್ ಅವಳ ಸಂಕಟ, ನೋವು, ಭಾವನೆಗಳು ಎಲ್ಲ ವಿಪರೀತವಾಗಿದೆ. ಸೊ ವಿಪರೀತ ಭಾವನೆಗೆ ಒಳಗಾಗಿ ಅವಳು ರಾಮಚಂದ್ರನನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹೇ ನಾಥ, ಏನಿದು ಆಶ್ಚರ್ಯ, ವಿಧಿ ಲೀಲೆ, ವಿಧಿ ಈ ರೀತಿ ಕೂಡ ನನ್ನ ಜೊತೆ ಆಟ ಆಡೋಕ್ಕೆ ಸಾಧ್ಯನಾ? ಆಶ್ಚರ್ಯ. ನಾನು ಸಪರೇಷನನ್ನು ತಡ್ಕೊಳ್ಳೋಕ್ಕಾಗದೆ ನನ್ನ ಕಣ್ಣುಗಳಲ್ಲಿ ನೀರು ಸುರಿತಾ ಇದೆ. ಬಟ್ ಇಟ್ ಈಸ್ ಸೋ ಈಸಿ ಫಾರ್ ಯು ದಟ್ ಯು ಹ್ಯಾವ್ ಫರ್ಗಾಟನ್ ಟೋಟಲಿ. ನನ್ನನ್ನು ಸಂಪೂರ್ಣವಾಗಿ ನೀವು ಮರ್ತು ಹೋಗಿದ್ದೀರಾ. ಸೊ ಗದ್ಗದ ಕಂಠದಿಂದ ಪ್ರಭು ಶ್ರೀರಾಮಚಂದ್ರನನ್ನು ಅವಳು ಈ ರೀತಿ ಭಾವನೆಗೆ ಒಳಗಾಗಿ ಈ ಮಾತುಗಳನ್ನು ಆಡ್ತಾ ಇದ್ದಾಳೆ. ಸಂಪೂರ್ಣವಾಗಿ ನನ್ನನ್ನು ಮರೆತು ಬಿಟ್ಟಿದ್ದೀರಾ ನೀವು? ವಿಧಿ ಈ ರೀತಿನೂ ಆಟ ಆಡ್ಸತ್ತಾ? ನನ್ನ ಕಣ್ಗಳಲ್ಲಿ ನೀರು ಬರ್ತಾ ಇದೆಯಲ್ಲ, ನಿಮಗೆ ಆ ಥರ ಆಗ್ತಾ ಇಲ್ವಾ? ಸೊ ಈ ರೀತಿ ಗದ್ಗದ ಕಂಠದಿಂದ ಸೀತೆ ಮಾತಾಡ್ತಾ ಇರುವಂತಹದ್ದು, ಭಾವೋದ್ವೇಗಕ್ಕೆ ಒಳಗಾಗಿ ವಿಪರೀತ ಭಾವನೆಗಳನ್ನು ಹೊರಹಾಕ್ತಾ ಇರುವಂತಹದ್ದನ್ನ, ಅವಳ ಪರಿಸ್ಥಿತಿ ಬಹಳ ವ್ಯಾಕುಲಗೊಂಡಿದ್ದಾಳೆ ಅವಳು. ಹನುಮಂತ ನೋಟಿಸ್ ದಿಸ್. ಸೀತೆಗೆ ಈ ರೀತಿ ಆಗ್ತಾ ಇದೆ. So much of pain is there in the mind and heart. So he could notice ಹನುಮಂತ. ಸೊ ಹನುಮಂತ ಏನು ಮಾಡ್ತಾನೆ ಗೊತ್ತಾಗತ್ತೆ, ಎಷ್ಟೊಂದು ನೊಂದುಕೊಂಡು ಮಾತನಾಡ್ತಾ ಇದ್ದಾಳೆ ಸೀತೆ. ಅವಳ ಒಂದೊಂದು ಮಾತಿನಲ್ಲೂ ಕೂಡ ಅವಳು ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆ ಸಪರೇಷನನ್ನು ಅವಳು ಹೇಳ್ಕೋತಾ ಇದ್ದಾಳೆ. ಸೊ ಅವಳ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ. ಆ ವಾಯ್ಸ್, ಆ ಚೋಕ್, ಆ ಗದ್ಗದ ಕಂಠ, ಅದೆಲ್ಲ ಅಬ್ಸರ್ವ್ ಮಾಡ್ತಾನೆ ಹನುಮಂತ. ತುಂಬ ನೋವು ಅನುಭವಿಸ್ತಾ ಇದ್ದಾಳೆ ಸೀತೆ ಎನ್ನುವಂತಹದ್ದು ಹನುಮಂತನಿಗೆ ಗೊತ್ತಾಗತ್ತೆ. ಬಟ್ ಈ ಸಂದರ್ಭದಲ್ಲಿ ನೇರವಾಗಿ ಗಟ್ಟಿಯಾಗಿ ಹೋಗಿ ಸೀತೆಗೆ ಧೈರ್ಯ ಕೊಡುವಂತಹ ಮಾತನ್ನು ಆಡೋಕ್ಕಾಗೋದಿಲ್ಲ. ಬಿಕಾಸ್ ಶಿ ಈಸ್ ಸೋ ಸಾಫ್ಟ್ ನಾವು. ಈಗ ಅವಳ ಪರಿಸ್ಥಿತಿ, ಅವಳ ಕಂಡೀಷನ್ನು ಅಷ್ಟೊಂದು ನೋವು ತಿಂತಾ ಇದ್ದಾಗ ಧೈರ್ಯವನ್ನು ಹೇಳಬೇಕು ನಿಜ, ಬಟ್ ಯಾವ ರೀತಿ ಹೇಳಬೇಕು? ಸೊ ಹನುಮಂತ ನೋಟಿಸ್ ದಿಸ್. ಸೊ ಬಹಳ ವಿನಮ್ರ ಭಾವದಿಂದ ಅವಳ ಬಳಿಗೆ ಹೋಗ್ತಾನೆ ಹನುಮಂತ. ಬಹಳ ವಿನಮ್ರ ಭಾವ.
ಆ ನೋವಲ್ಲೂ ಅವಳು ಹನುಮಂತನನ್ನು ಗುರುತಿಸ್ಬೇಕು. ಹನುಮಂತ ನನ್ನ ಹತ್ರ ಬರ್ತಾ ಇದ್ದಾನೆ. ಸೊ ಅವನು ಬರ್ತಾ ಇರುವಂತಹ ರೀತಿ ನೀತಿ, ಅವನ ಮುಖದಲ್ಲಿರುವಂತಹ ಅದನ್ನೆಲ್ಲ ನೋಡಿದ್ರೆ ಏನೋ ಸಮಾಧಾನ ಮಾಡ್ತಾನೆ ಅನ್ನುವಂತಹದ್ದು ಅವಳಿಗೆ ಗೊತ್ತಾಗಬೇಕು. ಆ ರೀತಿ ವಿನಯ ಪ್ರದರ್ಶನ ಮಾಡ್ತಾ ಇದ್ದಾನೆ ಹನುಮಂತ. ಸೊ ಬಹಳ ವಿನಮ್ರ ಭಾವದಿಂದ ಹನುಮಂತ ಅವಳ ಬಳಿಗೆ ಬರ್ತಾನೆ. ಬಂದು ಸಾಫ್ಟ್ ವಾಯ್ಸ್, ಬಹಳ ಮೃದುವಾಗಿ ಸೀತೆಯೊಂದಿಗೆ ಮಾತನಾಡ್ತಾನೆ. ಅವಳಿಗೆ ಸಮಾಧಾನ ಮಾಡ್ತಾನೆ. ಬಹಳ ಮೃದುವಾದ ಮಾತುಗಳನ್ನು ಆಡ್ತಾನೆ ಸೀತೆಗೆ, ಅವಳಿಗೆ ಸಮಾಧಾನ ಆಗಬೇಕು ಅಂತ. ಆ್ಯಂಡ್ ಸೀತೆಯನ್ನು, ಅಮ್ಮ ನೀನು ನೊಂದ್ಕೋಬೇಡ. ಹನುಮಂತ ಕಾಲ್ಸ್ ಹರ್ ಅಮ್ಮ. ಮಾತು ಕುಶಲ ಪ್ರಭು ಅನುಜ ಸಮೇತ ತವ ದುಃಖ ದುಃಖಿ ಸುಕೃಪ ನಿಕೇತ ಜನಿ ಜನನಿ ಮಾನಹು ಜಿಯಾ ಉನ तुम्हाते प्रेमु रामु के दूना. ಹೇ ತಾಯಿ, ಅಮ್ಮ ಶಾಂತಳಾಗು, ಶಾಂತಳಾಗು. ನಾನು ನಿನಗೆ ರಾಮನ ಬಗ್ಗೆ ಇನ್ನೂ ವಿಚಾರ ಹೇಳೋದಿದೆ. ನಾನು ಇನ್ನೂ ಪ್ರಾರಂಭನೇ ಮಾಡಿಲ್ಲ. ನೀನು ಭಾವನೆಗೆ ಒಳಗಾಗಿ ಮಾತನಾಡ್ತಾ ಇದೆಯಾ? ರಾಮ ಲಕ್ಷ್ಮಣರ ಕುಶಲವನ್ನು ವಿಚಾರಿಸ್ತೀನಿ ಅಂತ ಹೇಳಿ ನೀನು ಹವ್ಯಸ್ ಲಕ್ಷ್ಮಣ ಅಂತ ಕೇಳ್ಬಿಟ್ಟು ಏಕಾಏಕಿ ರಾಮ ಏನು ನನಗೇನಲ್ಲಿ ಹೇಳಿ ಕಳಿಸಿದ್ದಾನೆ ಅನ್ನೋಂತಹದ್ದು ನಿನಗೆ ತಲುಪುವ ಮುಂಚೆ ನೀನು ಇಷ್ಟೊಂದು ಭಾವನೆಗೆ ಒಳಗಾಗಿದೆಯಾ? ಸ್ವಲ್ಪ ಶಾಂತಳಾಗು. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ರಾಮ. ನೀ ಎಷ್ಟೊಂದು ಪ್ರಶ್ನೆ ಮಾಡ್ತಾ ಇದೀಯ ರಾಮನ ಬಗ್ಗೆ ಅಲ್ವಾ? ಸೊ ನಿನಗೆ ಗೊತ್ತಾಗಬೇಕು ರಾಮನ ಕಂಡೀಷನ್ ಹೇಗಿದೆ, ಅವನು ನಿನ್ನ ಬಗ್ಗೆ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ, ಅವನ ಹೃದಯದಲ್ಲಿ ನಿನಗೆ ಯಾವ ಜಾಗವನ್ನು ಕೊಟ್ಟಿದ್ದಾನೆ, ಅದು ನಿನಗೆ ಗೊತ್ತಾಗಬೇಕು. ನೀನು ಸಮಾಧಾನ ಮಾಡಿಕೊ. ನಾ ಹೇಳೋ ಅಂತಹದ್ದನ್ನು ಶಾಂತಳಾಗಿ ಕೇಳು. ಸೊ ಕಂಟ್ರೋಲ್ ಯುವರ್ ಸೆಲ್ಫ್. ಹೇ ತಾಯಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ರಾಮನೋ. ರಾಮನ ಬಗ್ಗೆ ಹೇಳ್ತೀನಿ. ಅವನನ್ನು ಎಷ್ಟೊಂದು ಕಠಿಣ ಅಂತೆಲ್ಲ ಹೇಳಿದಿಲ್ಲ. ಕೇವಲ ಸೇವಕ ಅಂತ ಗೊತ್ತಾದಾಗ ಅವರ ಸುಖವನ್ನು ಬಯಸ್ತಾನೆ ರಾಮ. ಆದರೆ ನನ್ನ ವಿಚಾರದಲ್ಲಿ ಅವನು ಎಷ್ಟೊಂದು ಕಾಠಿಣ್ಯವನ್ನು ಹೊಂದಿದ್ದಾನೆ ಅಂತ ಹೇಳ್ತಾ ಇದೆಯಾ? ಆ ರೀತಿ ಅಲ್ಲ ತಾಯಿ. ಶ್ರೀರಾಮಚಂದ್ರ ಅತ್ಯಂತ ಕರುಣಾಮಯಿ. ನಿನಗೆ ಗೊತ್ತಿಲ್ವಾ? ಅದು ನಾ ಹೇಳಬೇಕಾ? ಶ್ರೀರಾಮ ಕರುಣಾಮಯಿ ಎನ್ನುವಂತಹದ್ದು ನಿನಗೆ ಗೊತ್ತಿರೋ ವಿಚಾರ. ಬಿಕಾಸ್ ನಿನಗೆಲ್ಲಿ ಇಷ್ಟೊಂದು ನೋವು ನಿನ್ನನ್ನು ತುಂಬಿಕೊಂಡಿದ್ದಾಗ ನಿನಗೆ ಇಂತಹ ನೆನಪುಗಳು ಬರ್ತಾ ಇಲ್ಲ, ಸಹಜ. ಸೊ ಸ್ವಲ್ಪ ಶಾಂತಳಾಗು. ನಿನಗೇ ಗೊತ್ತಿದೆ, ನಿನಗೆ ಗೊತ್ತಿರೋ ವಿಚಾರನ್ನೇ ನಾನು ಹೇಳಬೇಕು. ಅದರಿಂದ ಅಂಡರ್ಸ್ಟ್ಯಾಂಡ್, ಹೀ ಈಸ್ ಎ ವೆರಿ ಕರುಣಾಮಯಿ. ಪ್ರಭು ಶ್ರೀರಾಮಚಂದ್ರ ಈಸ್ ಎ ವೆರಿ ಕರುಣಾಮಯಿ. ಅವನು ಹೀ ಈಸ್ ವೆರಿ ಸಾಫ್ಟ್. ನಿನ್ನ ಬಗ್ಗೆ ಅವನು ಕಠಿಣತೆಯನ್ನು ಹೊಂದಿಲ್ಲ. ಹೀ ಈಸ್ ವೆರಿ ಸಾಫ್ಟ್. ನೀನೇ ಹೇಳಿದ್ದಿ ಅವನು ತುಂಬ ಸಾಫ್ಟು. ಹಿಸ್ ಹಾರ್ಟ್ ಈಸ್ ವೆರಿ ಸಾಫ್ಟ್, ಟೆಂಡರ್, ಮೃದು ಹೃದಯಿ ಅಂತ ನೀನೇ ಹೇಳಿದೆಯಲ್ವಾ? ಈಗ ಹೆಂಗೆ ಅವನು ಕಠಿಣ ಆಗೋದಕ್ಕೆ ಸಾಧ್ಯ ತಾಯಿ? ಹಿ ಈಸ್ ನಾಟ್ ಕಠಿಣ. ಹಿ ಈಸ್ ಸೋ ಸಾಫ್ಟ್. ಹಿಸ್ ಹಾರ್ಟ್ ಈಸ್ ವೆರಿ ಟೆಂಡರ್. ಅವನು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ರಾಮ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಸೀತೆ ಈ ಹಿಂದೆ ಲಕ್ಷ್ಮಣನ ಬಗ್ಗೆ, ಲಕ್ಷ್ಮಣನ ಕುಶಲವನ್ನು ಪ್ರಶ್ನೆ ಮಾಡಿರ್ತಾಳೆ. ಬಟ್ ಈಗ ಹನುಮಂತನಿಗೆ ಅವಕಾಶ ಸಿಕ್ಕಿದೆ. ಅವಳು ಹವ್ಯಸ್ ಲಕ್ಷ್ಮಣ ಅಂತ ಕೇಳಿದ್ದು ಸೀತೆ. ಕೇಳಿದ್ದು ಯಾರನ್ನ? ಹನುಮಂತನ. ಲಕ್ಷ್ಮಣ ಹೇಗಿದ್ದಾನೆ ಅಂತ ಹನುಮಂತನನ್ನು ಪ್ರಶ್ನೆ ಮಾಡಿದಾಳೆ. ಅವನು ಪ್ರಶ್ನೆ ಕೊಡೋದಕ್ಕೆ ಮುಂಚೆ ಅವಳು ಇಷ್ಟೊಂದು ಭಾವನೆಗೆ ಒಳಗಾಗಿ ಈ ಎಲ್ಲ ಮಾತುಗಳನ್ನು ಆಡಿ ಕಣ್ಣೀರು ಸುರಿಸ್ತಾ ಇದ್ದಾಳೆ.
ಪ್ರಶ್ನೆ ಮಾಡಿದ ನಂತರದಲ್ಲಿ ಅದಕ್ಕೆ ಉತ್ತರ ಪಡ್ಕೋಬೇಕು ಅವಳು. ಸೊ ಲಕ್ಷ್ಮಣನ ಕುಶಲವನ್ನು ಕುರಿತು ಪ್ರಶ್ನೆಯನ್ನು ಮಾಡಿದಾಳೆ. ಬಟ್ ಈ ಸಂದರ್ಭದಲ್ಲಿ ಹನುಮಂತ, ಹಿ ನೋಸ್ ದಿ ಸಿಚುವೇಶನ್, ಹಿ ಈಸ್ ಎ ಪಂಡಿತ, ಸೊ ಹಿ ನೋಸ್ ದಿ ಸಿಚುವೇಶನ್. ಲಕ್ಷ್ಮಣನ ಬಗ್ಗೆ ಅವಳು ಹೊಂದಿದ್ದಂತಹ ಒಂದು ಅನುಕಂಪ ಮತ್ತು ಪಶ್ಚಾತ್ತಾಪದ ಕಾರಣದಿಂದ ಅವಳು ಲಕ್ಷ್ಮಣನ ಬಗ್ಗೆ ಪ್ರಶ್ನೆ ಮಾಡಿದಾಳೆ. ಅದರ್ವೈಸ್ ಅವಳ ಹೃದಯದಲ್ಲಿ ಪ್ರಭು ಶ್ರೀರಾಮಚಂದ್ರ ಅವನಿರೋದು ಅವಳ ಹೃದಯ ಸಾಮ್ರಾಜ್ಯದಲ್ಲಿ. ಸೊ ಇದು ಹನುಮಂತನಿಗೆ ಗೊತ್ತು. ಸೊ ಪ್ರಶ್ನೆ ಮಾಡಿದ್ದು ಲಕ್ಷ್ಮಣನ ಬಗ್ಗೆ ಆದರೂ ಕೂಡ ಹನುಮಂತ ಈಗ ಉತ್ತರ ಕೊಡ್ಬೇಕಾದ್ರೆ ರಾಮಚಂದ್ರನ ಬಗ್ಗೆ ಮಾತನಾಡ್ತಾನೆ ಹನುಮಂತ. ಹೌ ಈಸ್ ಲಕ್ಷ್ಮಣ ಅಂತ ಕೇಳಿದ ಪ್ರಶ್ನೆಗೆ ಹನುಮಂತ ರಾಮಚಂದ್ರನ ಬಗ್ಗೆ ಉತ್ತರವನ್ನು ಕೊಡ್ತಾನೆ. ಲಕ್ಷ್ಮಣನ ಯಾವ ವಿಚಾರವನ್ನು ಅವನಿಗೆ ಹೇಳ್ತಾ ಇಲ್ಲ, ಆದರೆ ಪ್ರಶ್ನೆ ಮಾಡಿದ್ದು ಹೌ ಈಸ್ ಲಕ್ಷ್ಮಣ. ಸೊ ಲಕ್ಷ್ಮಣನ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನು ಅವನು ತಿಳಿಸ್ತಾ ಇಲ್ಲ, ನೇರವಾಗಿ ರಾಮನ ಬಗ್ಗೆ ಸೀತೆಗೆ ವಿಚಾರವನ್ನು ತಿಳಿಸ್ತಾನೆ. ಸೊ ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರ ತನ್ನ ಅನುಜ ಲಕ್ಷ್ಮಣನ ಸಹಿತವಾಗಿ ಬೋತ್ ಆಫ್ ದೆಮ್ ಆರ್ ಇನ್ ವೆರಿ ಗುಡ್ ಕಂಡೀಷನ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ನೀನು ಲಕ್ಷ್ಮಣನ ಬಗ್ಗೆ ಕೇಳಿದ್ಯಾ? ನಾಟ್ ಓನ್ಲಿ ಲಕ್ಷ್ಮಣ, ಈವನ್ ರಾಮ ಈಸ್ ಆಲ್ಸೋ ಫೈನ್, ಲಕ್ಷ್ಮಣ ಈಸ್ ಆಲ್ಸೋ ಫೈನ್, ಬೋತ್ ಆಫ್ ದೆಮ್ ಆರ್ ವೆರಿ ಸೇಫ್. ಆರಾಮಾಗಿದ್ದಾರೆ ಅವರು, ಯೋಚನೆ ಮಾಡಬೇಡ ಅವ್ರ ಬಗ್ಗೆ. ನಾಟ್ ಓನ್ಲಿ ಲಕ್ಷ್ಮಣ, ಈವನ್ ರಾಮ ಈಸ್ ಆಲ್ಸೋ ಫೈನ್. ಸೊ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ದೇ ಆರ್ ಫಿಟ್ ಆ್ಯಂಡ್ ಫೈನ್, ದೇ ಆರ್ ಹೆಲ್ತಿ. ಮತ್ತು ತಾಯಿ, ನೀವು ಹೇಳ್ತಿದ್ದೀರಲ್ಲ ಶ್ರೀರಾಮ ನನ್ನನ್ನು ಮರ್ತಿದ್ದಾನೆ ಅಂತ, ಆ ರೀತಿ ಇಲ್ಲ. ಪ್ರಭು ಇಸ್ ನಾಟ್ ಲೈಕ್ ದಟ್. ಅವನು ನಿಮ್ಮನ್ನು ಮರೆತಿಲ್ಲ, ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ಅವನು ಹೇಗೆ ಮರೀತಾನೆ ನಿಮ್ಮನ್ನ? ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯವಾ ಶ್ರೀರಾಮ? ಸಾಧ್ಯ ಇಲ್ಲ. ಆದರೆ ತಾಯಿ, ಈಗ ನಿಮಗೆ ದುಃಖ ಜಾಸ್ತಿ ಆಗಿದೆ, ತುಂಬ ದುಃಖಕ್ಕೆ ಒಳಗಾಗಿರೋದ್ರಿಂದ ನೀವು ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಅದರ್ವೈಸ್ ಇಲ್ಲಿ ನಾ ಏನು ಹೇಳ್ತಾ ಇದ್ದೀನಿ ಅದೆಲ್ಲ ನಿಮಗೆ ಗೊತ್ತಿರೋ ಅಂತಹದ್ದು. ಆದರೆ ಬಿಕಾಸ್ ಆಫ್ ದಿ ದುಃಖ ಕೆಲವೊಂದು ಸತ್ಯಗಳು ನಿಮ್ಮನ್ನು ಮೀರಿ ನಡೀತಾ ಇದೆ ಇಲ್ಲಿ ಅಷ್ಟೇ, ನಿಮ್ಮಿಂದ ಜಾರಿದೆ ಅದು, ದಟ್ಸ್ ಆಲ್. ಸೊ ನೀವು ತುಂಬ ದುಃಖಿತರಾಗಿದ್ದೀರಾ, ದುಃಖಕ್ಕೆ ಒಳಗಾಗಿರೋದ್ರಿಂದ ನೀವು ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ, ದಟ್ಸ್ ಆಲ್. ಮನಸ್ಸು ಸ್ಥಿರವಾಗಿಲ್ಲ, ಆ ಯೋಚನೆಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ಅದರ ಹಿಂದೆ ನೀವು ಹೋಗ್ತಾ ಇದ್ದೀರಾ, ದಟ್ಸ್ ಆಲ್. ಇಟ್ ಈಸ್ ಓನ್ಲಿ ಬಿಕಾಸ್ ನಿಮ್ಮಲ್ಲಿ ದುಃಖ ಇದೆ, ದಟ್ಸ್ ಆಲ್. ನಿಮಗೆ ದುಃಖ ಬಂದು ಒದಗಿರೋದ್ರಿಂದ ಮೈಂಡ್ ಈಸ್ ನಾಟ್ ಸ್ಟಿಲ್, ಇಟ್ಸ್ ನಾಟ್ ಸ್ಟೇಬಲ್. ಸೊ ಮೈಂಡ್ ಈಸ್ ನಾಟ್ ಸ್ಟೇಬಲ್. ಸೊ ಅದು ಏನೇನು ಹೇಳುತ್ತೆ ಆ ಯೋಚನೆಗಳ ಹಿಂದೆ ನೀವು ಹೋಗ್ತಾ ಇದ್ದೀರಾ, ದಟ್ಸ್ ಆಲ್. ಅದರಿಂದ ಮನಸ್ಸನ್ನು ಸಣ್ಣದು ಮಾಡ್ಕೋಬೇಡಿ ನೀವು. ಆ ಯೋಚನೆಗಳು ನೀವು ಹೋಗೋಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಆ ರೀತಿ ಮನಸ್ಸು ಹೃದಯವನ್ನು ನೀವು ಚಿಕ್ಕದು ಮಾಡ್ಕೋಬೇಡಿ. ಮನಸ್ಸು ಭಾರ ಆದಷ್ಟು ದುಃಖ ಹೆಚ್ಚಾಗತ್ತೆ. ಮನಸ್ಸನ್ನು ಹಗರ ಮಾಡ್ಕೊಳ್ಳಿ. ಮನಸ್ಸನ್ನು ಹಗರ ಮಾಡ್ಕೊಳ್ಳೋದು ಅಂತಂದ್ರೆ ಏನು? ಅಲ್ಲಿರೋ ಅಷ್ಟು ಯೋಚನೆಗಳನ್ನು ಕಿತ್ತಾಕಿ, ಆ ಯೋಚನೆಗಳೆಲ್ಲ ಮನಸ್ಸಿನಲ್ಲಿ ತುಂಬಿರೋದ್ರಿಂದ ಮನಸ್ಸು ಭಾರ ಆಗಿದೆ. ಮನಸ್ಸು ಭಾರ ಆದರೆ ದುಃಖ ಹೆಚ್ಚಾಗತ್ತೆ. ಆ ಮನಸ್ಸಿನಲ್ಲಿರುವಂತಹ ಭಾರ, ಮನಸ್ಸು ಹಗುರವಾಗಬೇಕು ಅಂತಂದರೆ ಮನಸ್ಸಿನಲ್ಲಿ ತುಂಬಿರುವಂತಹ ಅಷ್ಟೂ ಯೋಚನೆಗಳನ್ನು ಕಿತ್ತು ಹೊರಗಡೆ ಹಾಕಿ ಮನಸ್ಸು ಹಗುರವಾಗುತ್ತೆ. ಮನಸ್ಸು ಹಗುರವಾದಾಗ ದುಃಖ ಶಾಂತವಾಗಿ ಬದಲಾಗುತ್ತೆ. ಅಲ್ಲಿ ದುಃಖ ಇರೋದಿಲ್ಲ. ಯು ವಿಲ್ ಬಿಕಮ್ ಶಾಂತಂ. ದುಃಖವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಯು ಡೂ ಇಟ್ ಲೈಕ್ ದಿಸ್. ಸೊ ಯೋಚನೆಗಳ ಮೇಲೆ ನೀವು ಗಮನ ಹರಿಸದೆ ಹೋದರೆ ಆಗ ವ್ರತ ನೀವು ದುಃಖಕ್ಕೆ ಒಳಗಾಗಬೇಕಾಗುತ್ತೆ. ಸೊ ಡೋಂಟ್ ಪೇ ಅಟೆನ್ಷನ್ ಟು ದೀಸ್
ವರ್ತ್ಲೆಸ್ ಥಾಟ್ಸ್. ಸೊ ಶ್ರೀರಾಮಚಂದ್ರನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಪ್ರೇಮ ಇದೆಲ್ಲ ಇದೆಯೋ, ಅವರ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಶ್ರೀರಾಮ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ತುಮ್ಹಾತೆ ಪ್ರೇಮು ರಾಮಕ್ಕೆ ದೋನ ಡಬಲ್. ನೀವೇನು ಶ್ರೀರಾಮನ ಬಗ್ಗೆ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ, ಅವನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ, ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರಮಾಣಕ್ಕಿಂತ ಡಬಲ್ ಶ್ರೀರಾಮಚಂದ್ರ ನಿಮ್ಮ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾನೆ, ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾನೆ, ನಿಮ್ಮ ಮೇಲೆ ಅಷ್ಟೊಂದು ಗಮನ ಇಟ್ಕೊಂಡಿದ್ದಾನೆ. ಅವನು ಹೇಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ? ಪ್ರಭುವಿಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ. ನೀವು ಶ್ರೀರಾಮನ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ, ಡಬಲ್ ದಿ ಟೈಮ್ ಅವನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೂನ. ಸೊ ಅವನು ನಿಮ್ಮನ್ನು ಮರ್ತಿಲ್ಲ. ಸೊ ಅದರಿಂದ ಆ ರೀತಿ ಭಾವನೆಗೆ ಒಳಗಾಗಿ ನೀವು ಯೋಚನೆ ಮಾಡಬೇಡಿ. ಪ್ರಭು ನಿಮ್ಮನ್ನು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಹನುಮಂತ ಅವಳ ಬಳಿಗೆ ಬಂದು ಬಹಳ ವಿನಮ್ರ ಭಾವದಿಂದ ಮೃದುವಾಗಿ ರಾಮನ ಬಗ್ಗೆ ವಿಚಾರವನ್ನು ತಿಳಿಸ್ತಾನೆ. ರಘುಪತಿಕರ ಸಂದೇಶು ಅಬುಸೂನೋ ಜನನಿ ಧರಿ ಧೀರ ಅಸಕಹಿ ಕಪಿ ಗದಗದ ಭಯಾವು ಬರೇ ಬಿಲೋಚನ ನೀರ. ಹೇ ತಾಯಿ, ಸ್ವಲ್ಪ ಧೈರ್ಯ ತಂದ್ಕೋಬೇಕೀಗ. ನೀವು ಪರಿಸ್ಥಿತಿ ಕೈಮೀರಿ ಹೋಗದಂತೆ ಎಚ್ಚರ ವಹಿಸಬೇಕು. ಸೊ ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಮ ನಿಯಂತ್ರಣದಲ್ಲಿರಬೇಕು ಪರಿಸ್ಥಿತಿ. ಸೊ ಆ ಪರಿಸ್ಥಿತಿಯನ್ನು ಹೇಗೆ ಬೇಕೋ ಹಾಗೆ ಆಡಿಸುವಂತಹ ನಿಯಂತ್ರಣ ನಿಮ್ಮ ಕೈನಲ್ಲಿರಬೇಕು. ಆಗ ಪರಿಸ್ಥಿತಿ ನಿಮ್ಮನ್ನು ಆಳೋದಿಲ್ಲ. ಇಟ್ ವಿಲ್ ನಾಟ್ ರೂಲ್ ಯು. ಸೊ ಯು ಕ್ಯಾನ್ ಚೇಂಜ್ ದಿ ಸಿಚುಯೇಷನ್ ದಟ್ ಈಸ್ ಕಂಟ್ರೋಲಿಂಗ್. ಸೊ ಹ್ಯಾವ್ ಕಂಟ್ರೋಲ್. ಸ್ವಲ್ಪ ತಾಳ್ಮೆ ಇರಲಿ, ಧೈರ್ಯ ತಂದ್ಕೊಳ್ಳಿ. ಒಂದು ಸ್ವಲ್ಪ ಹೆಚ್ಚು ದುಃಖಕ್ಕೆ ಒಳಗಾಗಬೇಡಿ, ದುಃಖಿಸ್ಬೇಡಿ ನೀವು. ಆ್ಯಂಡ್ ದಯಮಾಡಿ ಲಿಸನ್ ಟು ಮೀ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ಪ್ರಭು ಶ್ರೀರಾಮಚಂದ್ರ. ಸೊ ನಾ ಹೇಳುವಂತಹ ವಿಚಾರ ನಿಮಗೆ ಅರ್ಥ ಆಗಬೇಕು, ನೀವು ಗ್ರಹಿಸಬೇಕು ಅಂತಂದರೆ ನಿಮ್ಮ ಮನಸ್ಸು ಫ್ರೀ ಇರಬೇಕು. ನಿಮ್ಮ ಮನಸ್ಸು ಫ್ರೀ ಇರಬೇಕು. ಅಲ್ಲಿ ಬೇರೆ ಏನೂ ಇರಬಾರ್ದು. ಆ ಬೇರೆ ಏನೋ ಇದ್ದರೆ ನಿಮ್ಮ ಗಮನ ಎಲ್ಲ ಅಲ್ಲೇ ಇರುತ್ತೆ. ನಾ ಹೇಳುವಂತಹ ವಿಚಾರವನ್ನು ನೀವು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸಿನಲ್ಲಿ ಏನೂ ಇರಬಾರ್ದು. ಮನಸ್ಸು ಫ್ರೀಯಾಗಿದ್ದಾಗ ನಿಮ್ಮಲ್ಲಿ ದುಃಖ ಇರೋದಿಲ್ಲ. ನಿಮ್ಮಲ್ಲಿ ದುಃಖ ಇಲ್ಲ ಅಂತಂದಾಗ ನಿಮ್ಮದು ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗಿರುತ್ತೆ. ಸೊ ನಾ ಏನು ಹೇಳ್ತೀನಿ ಅದು ನಿಮಗೆ ಅರ್ಥ ಆಗುತ್ತೆ. ಯು ಕ್ಯಾನ್ ಗ್ರಾಸ್ಪ್ ದಟ್. ಸೊ ಪ್ಲೀಸ್ ಲಿಸನ್ ಟು ಮೀ ಕೇರ್ಫುಲಿ. ನಾನು ನಿಮಗೆ ಏನು ಹೇಳ್ತಿದ್ದೀನಿ ಗೊತ್ತಾ? ರಾಮ ಹ್ಯಾಸ್ ಸೆಂಟ್ ಎ ಮೆಸೇಜ್. ರಾಮ ಒಂದು ಸಂದೇಶವನ್ನು ನನ್ನ ಮೂಲಕ ಕೊಟ್ಟು ಕಳುಹಿಸಿದ್ದಾನೆ. ಆ ಸಂದೇಶವನ್ನು ನಾನು ನಿಮಗೆ ತಲುಪಿಸ್ಬೇಕು. ನೀವು ಅದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ತಾಯಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂತಂದರೆ ಮುಖ್ಯ ಉದ್ದೇಶ ಪ್ರಭು ಶ್ರೀರಾಮಚಂದ್ರ ಕೊಟ್ಟಿರುವಂತಹ ಸಂದೇಶವನ್ನು ನಾನು ನಿಮಗೆ ತಲುಪಿಸ್ಬೇಕು. ಕೇವಲ ಆ ರಾಮನ ಮುದ್ರಿಕೆಯನ್ನು ನಿಮಗೆ ತೋರಿಸಿ ನಾನು ರಾಮದೂತ ಅಂತ ಪ್ರೂವ್ ಮಾಡ್ಕೊಂಡಿದ್ದಾಯಿತು. ದಟ್ ಈಸ್ ಓನ್ಲಿ ನಿಮಗೆ ನಾನು ರಾಮನ ದೂತ ಅನ್ನೋದು ಗೊತ್ತಾಗಬೇಕು ಅನ್ನುವ ಅದೊಂದು ಏಕೈಕ ಕಾರಣದಿಂದ ನಾನು ರಾಮಾಂಕಿತ ಮುದ್ರೆಯನ್ನು ನಾನು ನಿಮಗೆ ಕಾಣೋ ಹಾಗೆ ಮಾಡಿದ್ದು ಅಷ್ಟೇ. ಅದರ ಕೆಲಸ ಮುಗೀತು. ದಟ್ಸ್ ಆಲ್. ಯಾಕೆಂದರೆ ಈವರೆಗೆ ನಾನು ನಿಮ್ಮನ್ನು ನೋಡಿರಲಿಲ್ಲ, ನೀವು ನನ್ನನ್ನು ನೋಡಿರಲಿಲ್ಲ. ನೀವೇ ಸೀತೆ ಎನ್ನುವಂತಹದ್ದು ನನಗೆ ಗೊತ್ತಾದ ನಂತರ ಕೂಡ ನೀವು ನನ್ನನ್ನು ಹನುಮಂತ ರಾಮನ ದೂತ ಅಂತ ಹೇಗೆ ನಂಬ್ತೀರಾ? ಸೊ ಈ ಕಾರಣದಿಂದ ನಾನು ಆ ರಾಮ ಮುದ್ರಿಕೆಯನ್ನು ತಂದಿದ್ದೆ. ದಟ್ಸ್ ಆಲ್. ಈಗ ಪರ್ಪಸ್ ಇಸ್ ಡನ್. ದಟ್ ಈಸ್ ಓವರ್. ಈಗ ಮುಖ್ಯವಾಗಿ ರಾಮನ ಸಂದೇಶ ನಾನು ನಿಮಗೆ ಕೊಡಬೇಕು.
ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಆಲ್ ದೀಸ್ ಥಿಂಗ್ಸ್. ಮುಖ್ಯವಾಗಿ ನಾನು ಬಂದು ನಿಮ್ಮನ್ನು ಮೀಟ್ ಮಾಡಿದ್ದು ಈ ಒಂದು ಪರ್ಪಸ್ ಆಗಬೇಕು ಅಂತ. ಸೊ ಈ ಪರ್ಪಸ್ ಸರ್ವ್ ಆಗಬೇಕು ಅಂತಂದರೆ, ಲಿಸನ್ ಟು ಮೀ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿ ಮೆಸೇಜ್ ವಿಚ್ ವಾಸ್ ಸೆಂಟ್ ಬೈ ರಾಮಚಂದ್ರ ಥ್ರೂ ಮೀ. ಅವನು ಕೊಟ್ಟಿರುವಂತಹ ಸಂದೇಶವನ್ನು ನಾನು ನಿಮಗೆ ಮುಟ್ಟಿಸ್ಬೇಕೀಗ. ಅವನು ಈ ಸಂದೇಶವನ್ನು ನನ್ನ ಮೂಲಕ ಕಳಿಸಿದ್ದಾನೆ. ದಯಮಾಡಿ ಆ ಸಂದೇಶವನ್ನು ನಾನು ಹೇಳ್ತೀನಿ, ಪ್ಲೀಸ್ ಲಿಸನ್ ಟು ಮೀ. ದಯಮಾಡಿ ಅದನ್ನು ಕೇಳಿಸ್ಕೋಬೇಕು ತಾಯಿ. ನೀವು ಈ ರೀತಿ ದುಃಖ ಪಡ್ತಾ ಇದ್ದರೆ ಆ ನಿಮ್ಮ ಮನಸ್ಸು ರಾಮನ ಸಂದೇಶವನ್ನು ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ. Mind must be empty so that it can receive the knowledge. Exactly, not only knowledge, anything, any information ಅದು ಗ್ರಹಿಸಬೇಕು ಅಂತಂದರೆ ಮನಸ್ಸು ಸ್ವಲ್ಪ ಖಾಲಿಗಿರಬೇಕು. ಬೇಡದ್ದ ಅನೇಕಗಳು ಮನಸ್ಸಿನಲ್ಲಿ ತುಂಬಿದೆ, ಈಗಾಗಲೇ ಅಲ್ಲಿ ಅದು ಗಾರ್ಬೇಜ್ ಆಗಿದೆ ಅಂತಂದರೆ ಯಾವ ವಿಚಾರ ಕೂಡ ಅರ್ಥ ಆಗೋದಿಲ್ಲ, ಕ್ಲಾರಿಟಿ ಸಿಗೋದಿಲ್ಲ. ಆದ್ದರಿಂದ ತಾಯಿ, ದಯಮಾಡಿ ಸ್ವಲ್ಪ ದುಃಖ ಕಡಿಮೆ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಇರುವಂತಹ ಯೋಚನೆಗಳ ಮೇಲೆ ನೀವು ಗಮನವನ್ನು ಹರಿಸಬೇಡಿ. ಅದು ಹಾಗೆ ಹೊಟ್ಟೋಗ್ಬಿಡ್ಲಿ ಆ ಯೋಚನೆಗಳು. ಈಗ ನಾನು ಹೇಳುವಂತಹ ಸಂದೇಶ ನಿಮಗಾಗ ಯು ಗೆಟ್ ದಿ ಕ್ಲಾರಿಟಿ. ಅವನೇನು ಸಂದೇಶ ಕಳಿಸಿದ್ದಾನೆ ಅದನ್ನು ಈಗ ನಾನು ನಿಮಗೆ ತಲುಪಿಸ್ತೀನಿ. ಸೊ ಹನುಮಂತ ಈ ರೀತಿಯಲ್ಲಿ ಸೀತೆಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವಳಿಗೆ ಧೈರ್ಯವನ್ನು ಕೊಡಬೇಕು ಅಂತ ಮಾತನಾಡ್ತಾ ಇದ್ರೂ ಕೂಡ ಒಂದು ಸಮಯದಲ್ಲಿ ಹನುಮಂತ ಹಿ ಹಿಮ್ಸೆಲ್ಫ್ ಚೋಕ್ಡ್ ವಿತ್ ಎಮೋಷನ್. ದಟ್ ಮೀನ್ಸ್ ದಿ pain of separation and the dukkha of ಸೀತಾ. ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ ಹನುಮಂತ ಸೀತೆಯನ್ನು ಸಮಾಧಾನ ಮಾಡಬೇಕು, ರಾಮನ ಬಗ್ಗೆ ಅವಳಿಗೆ ವಿಚಾರವನ್ನು ತಿಳಿಸ್ಬೇಕು. ಇಲ್ಲಿ ನನ್ನನ್ನು ಬಿಟ್ಟರೆ ಸೀತೆಯನ್ನು ಸಮಾಧಾನ ಮಾಡೋದಕ್ಕೆ ಯಾರೂ ಇಲ್ಲ. ಸೊ ಈಗ ಸೀತೆ ಅಳ್ತಾ ಕೂತಿದ್ದಾಳೆ. ರಾಮನ ಬಗ್ಗೆ ಕೂಡ ಅವಳು ನಂಬಿಕೆ ಕಳ್ಕೊತಾ ಇದ್ದಾಳೆ. ಒಂದು ಹಂತದಲ್ಲಿ ಅವಳು ಹೇಳ್ತಾಳೆ, ಎಲ್ಲರ ಮೇಲೆ ಅವನಿಗೆ ಕರುಣೆ ಇದೆ, ಆದರೆ ಅವನ ಹೃದಯದಲ್ಲಿ ನನಗೆ ಜಾಗ ಇಲ್ವಲ್ಲ, ಅಷ್ಟೊಂದು ಕಠಿಣನ ಹೇ ನಾಥ, ಇದು ಎಂಥ ವಿಧಿ ಇದು ಅಂತ ಹೇಳಿ ರಾಮನನ್ನು ಕ್ವಶನ್ ಮಾಡ್ತಾಳೆ. ಆ ಮಟ್ಟಕ್ಕೆ ಸೀತೆ ಹೋಗಿದ್ದಾಳೆ. ಸೊ ಇಷ್ಟೊಂದು ಭಾವನೆಗಳಿಗೆ ಒಳಗಾಗಿರುವಂತಹ ಸೀತೆಯನ್ನು ಸಮಾಧಾನ ಮಾಡಬೇಕು. ಈವನ್ ಹನುಮಂತ ಆಗ ಇಷ್ಟೊಂದು ದುಃಖದಲ್ಲಿದ್ದಾಳಲ್ಲ ಅಂತ ಹೇಳಿ ಹನುಮಂತನಿಗೂ ಕೂಡ ಬಹಳ ನೋವಾಗುತ್ತೆ. ಅವನೇನು ಮಾಡ್ತಾನೆ, ಹೇಗಾದರೂ ಮಾಡಿ ಈಗ ಸೀತೆಯನ್ನು ಸಮಾಧಾನ ಮಾಡಿ ಅವಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ರಾಮ ಕೊಟ್ಟಿರುವಂತಹ ಸಂದೇಶವನ್ನು ಅವಳಿಗೆ ತಲುಪಿಸ್ಬೇಕು. ಮೇನ್ ಪರ್ಪಸ್ಸೇ ಅದು. ಸೊ ಲಂಕೆಗೆ ಬಂದಿರುವಂತಹದ್ದು ಮೇನ್ ಪರ್ಪಸ್ ಏನು ಅಂತಂದರೆ ರಾಮ ಕೊಟ್ಟಿರುವಂತಹ ಸಂದೇಶವನ್ನು ಸೀತೆಗೆ ತಲುಪಿಸಬೇಕು, ಮತ್ತು ಸೀತೆ ಕೊಡುವಂತಹ ಸಂದೇಶವನ್ನು ತಗೊಂಡೋಗಿ ರಾಮನಿಗೆ ಮುಟ್ಟಿಸ್ಬೇಕು. ಆ ನಂತರದಲ್ಲಿ ಅಲ್ಲಿ ರಾಮ, ಲಕ್ಷ್ಮಣ, ಸುಗ್ರೀವ ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅದು ಮುಂದಿನ ಯೋಜನೆ. ಸೊ ಆ ಮುಂದಿನ ಯೋಜನೆಗೆ ಬೇಕಾಗಿರುವಂತಹದ್ದೇನು ಅಂತಂದರೆ ರಾಮ ಕೊಟ್ಟಿರುವಂತಹ ಸಂದೇಶ ಸೀತೆಗೆ ತಲುಪಿಸ್ಬೇಕು, ಸೀತೆ ಕೊಡುವಂತಹ ಸಂದೇಶವನ್ನು ತಗೊಂಡೋಗಿ ರಾಮನಿಗೆ ಮುಟ್ಟಿಸ್ಬೇಕು. ಸೊ ಈಗ ಆಗ ಒಂದು ಸ್ಟೇಜ್ ಕಂಪ್ಲೀಟ್ ಆಗುತ್ತೆ ಆ ಪ್ರಾಜೆಕ್ಟಲ್ಲಿ. ನೆಕ್ಸ್ಟು ಅಲ್ಲಿ ಡಿಸಿಷನ್ಸ್ಗಳೆಲ್ಲ ಆಗತ್ತೆ. ಹೇಗೆ ಹೋಗಬೇಕು ಲಂಕೆಗೆ, ಏನು ಮಾಡಬೇಕು, ಏನು, ದಟ್ಸ್ ಆಲ್ ನೆಕ್ಸ್ಟ್. ಆ ನೆಕ್ಸ್ಟ್ ಸ್ಟೇಜ್ ಡಿಸೈಡ್ ಆಗೋದಕ್ಕೆ ಮುಂಚೆ ಆ ಪ್ರೈಮರಿ ಮೊದಲು ಏನಾಗಬೇಕಾಗಿದೆ ಅದಾಗಬೇಕಲ್ಲ. ಸೊ ಅವನೀಗ ಬಂದಿರೋ ಉದ್ದೇಶ, ಅವನು ಕೂಡ ಈಗ ಸೀತೆ ಜೊತೆಗೆ ಅವನು ಅಳ್ತಾ ಕೂತ್ಕೊಂಡ್ರೆ ರಾಮ ಕೊಟ್ಟಿರುವಂತಹ ಸಂದೇಶವನ್ನು ಅವಳಿಗೆ ಹೇಗೆ ತಲುಪಿಸೋದು? ಸೊ ಹನುಮಂತ ಏನು ಮಾಡ್ತಾನೆ, ಸೀತೆ ಇಷ್ಟೊಂದು ವ್ಯಾಕುಲ ಸ್ಥಿತಿಗೆ ಒಳಗಾಗಿದ್ದಾಳೆ ಅನ್ನುವಂತಹದ್ದು ಗೊತ್ತಾದಾಗ ಹೇಗಾದರೂ ಮಾಡಿ ಅವಳನ್ನ ಮತ್ತೆ ಮೊದಲಿನ ಸ್ಥಿತಿಗೆ ಅವಳನ್ನ ಬರೋ ಹಾಗೆ ಮಾಡಬೇಕು ಅಂದ್ಬಿಟ್ಟು ಅವಳ ಹತ್ರ ಹೋಗಿ ಬಹಳ ವಿನಮ್ರ ಭಾವದಿಂದ
ಅಮ್ಮ ತಾಯಿ, ನೀನು ಅಂದ್ಕೊಂಡಿರೋ ಹಾಗೆ ಅಲ್ಲ. ಸಿ, ಫಸ್ಟ್ ಆಫ್ ಆಲ್, ಬೋತ್ ರಾಮ ಆ್ಯಂಡ್ ಲಕ್ಷ್ಮಣ, ದೇ ಆರ್ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ದೇ ಆರ್ ಫಿಟ್ ಆ್ಯಂಡ್ ಫೈನ್. ನಂಬರ್ 1. ಎರಡನೇದು, ನೀ ಏನೇನೋ ಯೋಚನೆ ಮಾಡ್ತಾ ಇದೆಯಾ, ನಿನ್ನ ಮನಸ್ಸು ಎಲ್ಲೆಲ್ಲಿಗೋ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಆ ಯೋಚನೆಗಳು ನಿನಗೆ ಏನು ಹೇಳುತ್ತೆ ಅದನ್ನೇ ನೀನು ನಂಬ್ತಾ ಇದೆಯಾ. ಸೊ ನೀ ಏನು ಅಂದ್ಕೊಂಡಿದೀಯಾ, ರಾಮ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅವನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ, ಹಿ ಈಸ್ ನಾಟ್ ಕೇರಿಂಗ್, ಏನೇನೋ ಹೇಳ್ತಿದೆಯಲ್ಲ, ಆ ರೀತಿ ಅಲ್ಲ. ಪ್ರಭು ಶ್ರೀರಾಮಚಂದ್ರ ಈಸ್ ರಿಯಲಿ ಕರುಣಾಮಯಿ. ನಿನಗೆ ಗೊತ್ತಿರೋಂತಹ ವಿಚಾರ, ನಾನು ಮತ್ತೆ ಅದನ್ನು ನಿನ್ನ ನೆನಪಿಗೆ ತರ್ತಾ ಇದ್ದೀನಿ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನಿನ್ನ ನೆನಪಿಗೆ ಅದು ಸಿಗೋ ಹಾಗೆ ನಾನು ಮಾಡ್ತಾ ಇರೋದು ಅಷ್ಟೇ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಲಿಟಿ. ಆ್ಯಂಡ್ ನೀ ಏನು ಪ್ರೀತಿ ಮಾಡ್ತಾ ಇದೀಯಾ ಅದಕ್ಕೆ 2 ಪಟ್ಟು ಹೆಚ್ಚು ಪ್ರಭು ಶ್ರೀರಾಮಚಂದ್ರ ನಿನ್ನನ್ನು ಪ್ರೀತಿ ಮಾಡ್ತಾನೆ, ನಿನ್ನ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾನೆ, ಅವನು ಎಲ್ಲ ಇಟ್ಕೊಂಡಿದ್ದಾನೆ. ಈಗ ನೀನು ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರೆ ನಾನು ನಿನಗೆ ರಾಮ ಕೊಟ್ಟಿರುವಂತಹ ಸಂದೇಶವನ್ನು ನಿನಗೆ ತಲುಪಿಸ್ತೀನಿ. ಸೊ ಹೀಗೆ ಸೀತೆಯನ್ನು ಸಮಾಧಾನ ಮಾಡ್ತಾ ಇದ್ದಾನೆ ಹನುಮಂತ. ಅದೇ ಸಂದರ್ಭದಲ್ಲಿ ಸೀತೆಯ ಪರಿಸ್ಥಿತಿಯನ್ನು ನೆನೆದು ಅವನು ಕೂಡ ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ಹನುಮಂತ ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಸೀತೆಯನ್ನು ಸಮಾಧಾನ ಮಾಡಬೇಕು, ಅವಳು ಇಷ್ಟೊಂದು ಭಾವೋದ್ವೇಗದಲ್ಲಿದ್ದಾಳೆ, ಎಲ್ಲ ಸರಿ ಮಾಡಬೇಕು, ಪರಿಸ್ಥಿತಿ ತಿಳಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ ಹನುಮಂತ. ಆದರೂ ಕೂಡ ಅವನ ಕೈ ಜಾರಿ ಅವನು ಕೂಡ ಹಿ ಕುಡ್ ನಾಟ್ ಕಂಟ್ರೋಲ್. ಸೊ ಅವನು ಕೂಡ ಒಂದು ರೀತಿ ಎಮೋಷನ್ಗೆ ಒಳಗಾಗ್ತಾನೆ. ಹಿ ಹಿಮ್ಸೆಲ್ಫ್ ಚೋಕ್ಡ್ ವಿತ್ ಎಮೋಷನ್. ಸೊ ಹನುಮಂತನ ಕಂಠ ಕೂಡ ಗದ್ಗದದಿಂದ ಕೂಡತ್ತು. ಹೇಗೆ ಸೀತೆಗೆ ಗದ್ಗದ ಕಂಠ ಆಯಿತು ರಾಮನನ್ನು ನೆನಪು ಮಾಡಿಕೊಂಡು, ಆ ರೀತಿಯಲ್ಲಿ ಈಗ ಇವರಿಬ್ಬರ ಈ ಪರಿಸ್ಥಿತಿಯನ್ನು ನೆನೆದು ಸ್ವತಃ ಹನುಮಂತ ಕೂಡ, ಅವನ ಕಂಠ ಕೂಡ ಗದ್ಗದದಿಂದ ಕೂಡುತ್ತೆ. ಅವರಿಬ್ಬರಲ್ಲಿರುವಂತಹ ಪರಸ್ಪರ ಪ್ರೀತಿ ಪ್ರೇಮಗಳ ಅವುಗಳನ್ನ ಬಹಳ ಹತ್ತಿರದಿಂದ ನೋಡ್ತಾನೆ ಹನುಮಂತ. ಅವರಿಬ್ಬರ ಪ್ರೀತಿ, ಸೀತೆ ರಾಮನನ್ನು ಪ್ರೀತಿ ಮಾಡುವಂತಹದ್ದು, ರಾಮನಿಗೆ ಸೀತೆ ಮೇಲಿರುವಂತಹ ಪ್ರೀತಿ, ಇವೆರಡೂ ಕೂಡ ಹನುಮಂತನ ಅನುಭವಕ್ಕೆ ಬಂದಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ಸೀತೆ ಶಿ ಈಸ್ ಎಕ್ಸ್ಪ್ರೆಸಿಂಗ್, ನಾನು ಶ್ರೀರಾಮನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದನ್ನ ಸೀತೆ ಇಲ್ಲಿ ಶಿ ಈಸ್ ಎಕ್ಸ್ಪ್ರೆಸಿಂಗ್, ಹನುಮಂತನಿಗೆ ಹೇಳ್ತಾ ಇದ್ದಾಳೆ ಅವಳು, ನಾನು ಅವನನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ದಿಸ್ ಪೇನ್ ಆಫ್ ಸಪರೇಷನ್ ಐ ಕೆನಾಟ್ ಹ್ಯಾಂಡಲ್ ದಿಸ್. ಕಣ್ಣುಗಳಲ್ಲಿ ನೀರು ಬರುತ್ತೆ, ಅಳ್ತಾಳೆ, ಗದ್ಗದ ಕಂಠ ಆಗಿದೆ. ಸೊ ಇದೆಲ್ಲ ಸೀತೆ ರಾಮನ ಮೇಲೆ ಇಟ್ಟಿರುವಂತಹ ಪ್ರೀತಿ ಹನುಮಂತನಿಗೆ ಅರ್ಥ ಆಗಿದೆ. ಎಕ್ಸಾಕ್ಟ್ಲಿ ಹನುಮಂತ ಶ್ರೀರಾಮಚಂದ್ರ ಕೂಡ ಸೀತೆಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನುವಂತಹದ್ದು ಹನುಮಂತ ಕೂಡ ಅದನ್ನು ನೋಡಿ ಅದಕ್ಕೆ ಸಾಕ್ಷಿ ಆಗಿದ್ದಾನೆ ಈ ಹಿಂದೆ. ಯಾಕೆಂತಂದ್ರೆ ಶ್ರೀರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕೊಂಡು ಬರ್ತಾ ಇರುವಂತಹ ಆ ಸಂದರ್ಭದಲ್ಲಿ ಸುಗ್ರೀವರ ಪರಿಚಯ, ಸ್ನೇಹ ಎಲ್ಲ ಆಗುತ್ತೆ. ಆಗ ಸುಗ್ರೀವ ಏನು ಮಾಡ್ತಾನೆ, ನೀವು ಸೀತೆಯನ್ನು ಹುಡುಕ್ತಾ ಇದ್ದೀರಾ ಅನ್ನುವಂತಹದ್ದು ಗೊತ್ತಾಯಿತು. ನನ್ನ ಬಳಿ ಕೆಲವು ಆಭರಣಗಳಿದೆ, ಇದು ನಾನು ಕೆಲವು ವಾನರರೊಂದಿಗೆ ನಾನು ಮಾತನಾಡ್ತಾ ಇದ್ದಾಗ ಆಕಾಶ ಮಾರ್ಗದಿಂದ ಕೆಳಗಡೆಗೆ ಉದುರಿ ಬಿದ್ದಂತಹ ಒಂದು ಆಭರಣದ ಗಂಟು, ಬಹುಶಃ ಈ ಆಭರಣದ ಗಂಟು ಏನಾದರೂ ಸೀತೆಗೆ ಸಂಬಂಧಪಟ್ಟಿರುವಂತಹದ್ದ ನೋಡಿ, ನೀವು ಗುರುತಿಸಿದ್ರೆ ಏನಾದರೂ ಒಂದು ಸುಳಿವು. ಯಾಕೆಂತಂದರೆ ನಾನು ಯಾವ ಜಾಗದಲ್ಲಿ ಈ ಆಭರಣವನ್ನು ಕಂಡೆ ಅನ್ನುವಂತಹದ್ದನ್ನು ನಿಮಗೆ ತೋರಿಸ್ತೀನಿ. ಸೊ ಆ ಮಾರ್ಗದಲ್ಲಿ ಇದು ಸೀತೆಯದೇ ಅನ್ನೋದೇ ಆದರೆ ಈ ಮಾರ್ಗದಲ್ಲಿ ಸೀತೆ ಹೋಗಿದ್ದಾಳೆ ಎನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಎ ಕ್ಲೂ. ಸೊ ಹೀಗೆ ಸುಗ್ರೀವ ರಾಮನಿಗೆ ಆ ಆಭರಣದ ಬಗ್ಗೆ ಹೇಳಿಬಿಟ್ಟು ಆ ಆಭರಣದ ಗಂಟನ್ನು ತೋರಿಸ್ತಾನೆ. ರಾಮ ಅದನ್ನು ಓಪನ್ ಮಾಡಿ ನೋಡ್ತಾನೆ. ಆ ಗಂಟಿನಲ್ಲಿ ಇದ್ದಂತಹದ್ದು ಸೀತೆಗೆ ಸಂಬಂಧಪಟ್ಟಂತಹ ಆಭರಣಗಳು. ರಾಮನಿಗೆ ಗೊತ್ತಾಗತ್ತೆ ಇಟ್ ಬಿಲಾಂಗ್ಸ್ ಟು ಸೀತೆ. ಬಟ್ ಸ್ಟಿಲ್ ಅವನೇನು ಮಾಡ್ತಾನೆ, ಲಕ್ಷ್ಮಣನ ಕೇಳ್ತಾನೆ, ಲಕ್ಷ್ಮಣ ನೀವೊಂದ್ಸಲಿ ನೋಡಪ್ಪ, ಕನ್ಫರ್ಮ್ ಮಾಡು ಅಂತಂದು ನಾನು ಏನು ಅಂದ್ಕೊಂಡಿದ್ದೀನಿ ಅದು ಸತ್ಯನಾ ಅನ್ನುವಂತಹದ್ದನ್ನು
ನೀನು ಕೂಡ ಕನ್ಫರ್ಮ್ ಮಾಡು, ನೋಡು ಇದು ಸೀತೆದ ಅಂತ ಕೇಳ್ತಾನೆ. ಬಟ್ ಲಕ್ಷ್ಮಣ ಏನು ಮಾಡ್ತಾನೆ, ಆ ಎಲ್ಲ ಆಭರಣಗಳಲ್ಲಿ ಅವನು ಗುರುತಿಸೋ ಅಂತಹದ್ದು ಕೇವಲ ಕಾಲುಗೆಜ್ಜೆಯನ್ನು ಮಾತ್ರ. ಅವನು ಹೇಳ್ತಾನೆ ಲಕ್ಷ್ಮಣ, ಇಲ್ಲಿರೋಂತಹದ್ರಲ್ಲಿ ಯಾವುದು ಸೀತೆದು ಅನ್ನುವಂತಹದ್ದು ಬೇರೆದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿರುವಂತಹ ಆಭರಣದಲ್ಲಿ ಕಾಲ್ಗೆಜ್ಜೆ ಇದೆಯಲ್ಲ, ಡೆಫಿನೆಟ್ಲಿ ದಟ್ ಬಿಲಾಂಗ್ಸ್ ಟು ಸೀತಾಮಾತೆ. ಯಾಕೆಂತಂದರೆ ಪ್ರತಿನಿತ್ಯ ನಾನು ಅವಳಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಈ ಆಭರಣ, ಕಾಲಿನ ಗೆಜ್ಜೆ, ಅದನ್ನು ನಾನು ನೋಡ್ತಾ ಇದ್ದೆ. ಯಾಕೆಂತಂದರೆ ಅವಳಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾನು ಕೇವಲ ಅವಳ ಪಾದಗಳನ್ನು ಮಾತ್ರ ನೋಡಿ ನಮಸ್ಕಾರ ಮಾಡ್ತಾ ಇದ್ದೆ. ಸೀತೆ ಹೇಗಿದ್ದಾಳೆ, ಅವಳು ಯಾವ ಆಭರಣವನ್ನು ತೊಟ್ಟಿದ್ದಾಳೆ ಎಂದು ಕೂಡ ನಾನು ಅವಳನ್ನ ತಲೆ ಎತ್ತಿ ನೋಡಿಲ್ಲ. ನನ್ನ ಕಣ್ಣುಗಳು ಯಾವಾಗಲೂ ಅವಳ ಪಾದದ ಬಳಿನೇ ಇರ್ತಾ ಇತ್ತು. ಸೊ ಅವಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ನಾನು ಅವಳು ತೊಡ್ತಾ ಇದ್ದಂತಹ ಈ ಗೆಜ್ಜೆ, ಇದು ನಾನು ಗುರುತಿಸ್ತೀನಿ. ಸೊ ಇಟ್ ಈಸ್ ಸೀತಾದೇವಿಸ್, ಇಟ್ ಬಿಲಾಂಗ್ಸ್ ಟು ಸೀತಾದೇವಿ, ನೋ ಡೌಟ್ ಅಬೌಟ್ ಇಟ್. ಇನ್ನು ಉಳಿದ ಆಭರಣಗಳು ಐ ಡು ನಾಟ್ ನೋ. ಸೊ ರಾಮನಿಗೆ ಗೊತ್ತಾಗತ್ತೆ ಈ ಎಲ್ಲ ಆಭರಣಗಳು ಕೂಡ ಸೀತೆಗೆ ಸಂಬಂಧಪಟ್ಟಿರುವಂತಹದ್ದು. ಯಾಕೆಂತಂದ್ರೆ ಒಂದೇ ಗಂಟಿನಲ್ಲಿ ಇವೆಲ್ಲ ಇದೆ. ಅಂಡ್ ರಾಮ ನೋಸ್ ಇದೆಲ್ಲ ಸೀತೆದು ಅನ್ನುವಂಥದ್ದು ರಾಮನಿಗೆ ಗೊತ್ತು. ಆದರೂ ಕೂಡ ನಾನು ತಪ್ಪು ಡಿಸಿಷನ್ ತಗೋಬಾರ್ದು ಅಂತ ಹೇಳಿ ಲಕ್ಷ್ಮಣನ ಒಂದು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತಾನಷ್ಟೆ. ಅದರ್ವೈಸ್ ರಾಮ ರೆಕಗ್ನೈಸ್ಡ್ ಇಟ್ ಆಲ್ರೆಡಿ, ಇಟ್ ಆಲ್ ಬಿಲಾಂಗ್ಸ್ ಟು ಸೀತೆ. ಬಟ್ ಒನ್ಸ್ ಲಕ್ಷ್ಮಣ ಸೇಸ್, ಈ ಗಂಟಿನಲ್ಲಿ ಎಲ್ಲ ಆಭರಣಗಳು ಕೂಡ ಒಂದು ಗಂಟಿನಲ್ಲಿ ಇದೆಯಲ್ಲ, ಗಂಟಿನಲ್ಲಿ ಬೇರೆ ಏನೇನಿದೆ ಗೊತ್ತಿಲ್ಲ, ಬಟ್ ದಿಸ್ ಕಾಲ್ಗೆಜ್ಜೆ ಈಸ್ ಇಟ್ ಬಿಲಾಂಗ್ಸ್ ಟು ಸೀತಾದೇವಿ. ಸೊ ಸೀತಾದೇವಿ ಕಾಲ್ಗೆಜ್ಜೆ ಬೇರೆ ಯಾರ್ದೋ ಆಭರಣಗಳ ಜೊತೆ ಮಿಕ್ಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಆಭರಣಗಳು ಕೂಡ ಇಟ್ ಬಿಲಾಂಗ್ಸ್ ಟು ಸೀತಾದೇವಿ. ಸೊ ದಟ್ ಈಸ್ ದಿ ಕನ್ಕ್ಲೂಷನ್. ಸೊ ರಾಮ ಈ ಆಭರಣಗಳನ್ನು ನೋಡಿದಾಗ ಅವನಿಗೆ ಸೀತೆಯ ನೆನಪು ಬರುತ್ತೆ. ಸೀತೆಯನ್ನು ಕಳ್ಕೊಂಡು ಅವನು ಹುಡುಕ್ತಾ ಇದ್ದಾನೆ. ವೇರಿ ಸೀತಾ, ವೇರಿ ಸೀತಾ, ಹೆಜ್ಜೆ ಹೆಜ್ಜೆಗೂ ಅಳ್ತಾ ಇದ್ದಾನೆ. ಈಗ ಏಕಾಏಕಿ ಅವನ ಕಣ್ಣಿಗೆ ಸೀತೆ ಆಭರಣಗಳು ಕಂಡು ಬರುತ್ತೆ. ಇದೆಲ್ಲ ಸೀತೆದೆ, ಅವಳು ಇದನ್ನ ಡ್ರಾಪ್ ಮಾಡಿದಾಳೆ ಈ ಜಾಗದಲ್ಲಿ ಅಂತಂದ್ರೆ ಅವಳು ಯಾವ ಅಪಾಯವನ್ನು ಹೋಗಿ ಮುಟ್ಟಿದಾಳೋ, ಏನು ಕಷ್ಟ ಅನುಭವಿಸ್ತಾ ಇದ್ದಾಳೋ, ಅವಳ ಪರಿಸ್ಥಿತಿ ಏನಾಗಿದೆಯೋ. ಸೊ ಹೀಗೆ ಸೀತೆಯನ್ನು ನೆನೆದು ರಾಮ ಆ ಆಭರಣಗಳನ್ನು ಬಾಚಿ ಔಚಿ ಅವುಗಳನ್ನು ತಬ್ಕೊಂಡು ಅಳ್ತಾನವನು ರಾಮ. ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರ ಬಗ್ಗೆ ಡೀಟೈಲ್ ಆಗಿ ಇದೆ. ರಾಮ ಹೇಗೆ ತನ್ನ ದುಃಖವನ್ನು ತೋಡ್ಕೊಂಡ, ಆ ಆಭರಣಗಳನ್ನು ನೋಡಿದಾಗ ಎಷ್ಟೊಂದು ಭಾವೋದ್ವೇಗಕ್ಕೆ ಒಳಗಾದ ಅವನು ರಾಮ. ಆ ಆಭರಣಗಳನ್ನ ನೋಡಿದಾಗ ಸೀತೆನೇ ನಾನು ನೋಡ್ತಾ ಇದ್ದೀನಿ, ಆದರೆ ಕಣ್ಣೆದುರಿಗೆ ಸೀತೆ ಇಲ್ಲ, ಆಭರಣಗಳಿದೆ. ಸೊ ಯಾವ ನೋವಿನ ಪರಿಸ್ಥಿತಿನಲ್ಲಿ ಅವಳಿದಾಳೋ ಸೀತೆ. ಸೊ ರಾಮ ಎಷ್ಟು ಸೀತೆಯನ್ನು ಪ್ರೀತಿ ಮಾಡ್ತಾ ಇದ್ದ ಅನ್ನುವಂತಹದ್ದನ್ನು ಅಲ್ಲೇ ಹನುಮಂತ ಅಲ್ಲೇ ಇರ್ತಾನೆ. ಆ ಸಂದರ್ಭದಲ್ಲಿ ರಾಮ ಆ ಆಭರಣಗಳನ್ನು ಪರೀಕ್ಷಿಸಿದ ನಂತರದಲ್ಲಿ ಅವುಗಳನ್ನು ಎದೆಗೆ ಬಾಚಿ ಅವುಚಿಕೊಂಡು ಅವುಗಳನ್ನು ತಬ್ಕೊಂಡು ಅಳ್ತಾನೆ. ಓ ಸೀತಾ, ಎಲ್ಲಿದೆಯಮ್ಮ ನೀನು, ಎಲ್ಲಿಗೆ ಹೋಗಿದ್ಯಾ, ನಿನ್ನ ಪರಿಸ್ಥಿತಿ ಏನು ಅಂತ ಹೇಳಿ ಅವನು ಅಳ್ತಾನೆ ರಾಮ. ಸೊ ಅದನ್ನು ಹನುಮಂತ ನೋಡಿರ್ತಾನೆ, ಹನುಮಂತ ಅಲ್ಲೇ ಇರ್ತಾನೆ. ಸೊ ರಾಮ ಸೀತೆಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದು ಹನುಮಂತ ಇಸ್ ದಿ ಸಾಕ್ಷಿ. ಸೊ ಇಲ್ಲಿ ರಾಮನ ಪ್ರೀತಿಯನ್ನು ನೋಡಿದ್ದಾನೆ, ಎಷ್ಟು ಸೀತೆಯನ್ನು ಪ್ರೀತಿ ಮಾಡ್ತಾನೆ ಅಂತ. ಅದೇ ರೀತಿ ಸೀತೆ ರಾಮನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನುವಂತಹದ್ದನ್ನು ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ. ಸೊ ಅವರಿಬ್ಬರ ಪರಸ್ಪರ ಪ್ರೀತಿ ಪ್ರೇಮ ಅವುಗಳು ಹನುಮಂತನ ಕಣ್ಣು ಮುಂದೆ ಬರುತ್ತೆ. ಎಂಥ ದಂಪತಿ ರಾಮ ಸೀತೆ, ಅವರಿಬ್ಬರಲ್ಲಿ ಎಷ್ಟು ಅನ್ಯೋನ್ಯತೆ ಇದೆ, ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇಲ್ಲ. ಈ ಸಪರೇಷನ್ ಅವರಲ್ಲಿ ಎಷ್ಟು ದೊಡ್ಡ ದುಃಖವನ್ನು ತೋಡಿದೆ.
ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಇಬ್ಬರು ಕೂಡ. ಸೊ ರಾಮ ಕೂಡ ಹೇಳ್ಕೊಂಡ ಸೀತೆಯನ್ನು ಬಿಟ್ಟಿರೋದು ಬಹಳ ಕಷ್ಟ ಅಂತ. ಸೀತೆ ಈಗ ಇಲ್ಲಿ ಹೇಳ್ತಾಳೆ, ಆ ವಿರಹವನ್ನು ನಾನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಪೇನ್ ಆಫ್ ಸಪ್ರೇಷನ್ ಅನ್ನುವಂತಹದ್ದು ನನ್ನ ಕಣ್ಣೀರು ಹನಿಗಳಾಗಿ ಬಂದಿದೆ. ರಾಮನನ್ನು ನೋಡದೆ ನನ್ನ ಕಣ್ಣುಗಳು ಉರಿತಾ ಇದೆ. ನನ್ನ ಕಣ್ಣುಗಳು ತಂಪಾಗಬೇಕು ಅಂತಂದರೆ ನಾನು ಮತ್ತೆ ಆ ಶ್ಯಾಮಲ ಶರೀರವನ್ನು ನಾನು ನೋಡಬೇಕು. ರಾಮನ ಆ ತಂಪಾದ ಹೃದಯದ ಅದನ್ನು ನಾನು ಯಾವಾಗ ನೋಡಿ ಅನುಭವಿಸ್ತೀನಿ ಅಲ್ಲಿವರೆಗೆ ನನ್ನ ಕಣ್ಣುಗಳು ಈ ರೀತಿ ಉರಿತಾನೆ ಇರುತ್ತೆ. ಮೈ ಐಸ್ ವಿಲ್ ಬಿ ಬರ್ನಿಂಗ್. ಸೊ ನಾನು ರಾಮನನ್ನು ನೋಡಬೇಕು. ಸೊ ನನ್ನ ಕಣ್ಣುಗಳು ತಂಪಾಗಬೇಕು. ಆ ಪರಿಸ್ಥಿತಿ ಯಾವಾಗ ಬರುತ್ತೆ? ಸೊ ಹೀಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಹನುಮಂತನಿಗೆ ಅರ್ಥ ಆಗತ್ತೆ. ಸೊ ಇದನ್ನು ನೆನಪು ಮಾಡ್ಕೋತಾನೆ ಹನುಮಂತ. ಯಾಕೆಂದ್ರೆ ರಾಮ ಕೂಡ ಒಂದು ಸಣ್ಣ ಮಗುವಿನಂತೆ ಅಳ್ತಾನೆ ಸೀತೆಯನ್ನು ನೆನೆದು. ಆಭರಣವನ್ನು ನೋಡಿದಾಗ ಸಣ್ಣ ಮಗು ಹೇಗೆ ಅಳುತ್ತೆ ಆ ರೀತಿ ರಾಮ ಅಳುತ್ತಾನೆ ಸೀತೆಯನ್ನು ನೆನೆದು. ಸೊ ಅದೆಲ್ಲ ಹನುಮಂತ ನೋಡ್ತಾನೆ. ನಾವು ಹನುಮಂತ ಈಸ್ ಗಿವಿಂಗ್ ದಿ ಮೆಸೇಜ್ ಆಫ್ ಶ್ರೀರಾಮ ಟು ಸೀತಾಮಾತೆ. ಸೊ ಈ ಸಮಯದಲ್ಲಿ ಸೀತೆಯೊಂದಿಗೆ ಮಾತನಾಡ್ತಾ ಇರುವಂತಹ ಹನುಮಂತ ಕೂಡ ಆ ಮೆಸೇಜ್ ಕೊಡಬೇಕು ಅನ್ನುವಂತಹದ್ದು ಅವನ ಮುಖ್ಯ ಉದ್ದೇಶ ಆಗಿರುತ್ತೆ. ಆದರೆ ಅವರಿಬ್ಬರ ಪರಸ್ಪರ ಪ್ರೀತಿ ಮತ್ತು ಪ್ರೇಮ ಅವನ ಅನುಭವಕ್ಕೆ ಬಂದು ಆ ಒಂದು ಪವಿತ್ರವಾದ ಪ್ರೀತಿ ಪ್ರೇಮ, ಸೊ ಅದಕ್ಕೆ ಅವನು ಕೂಡ ವಶನಾಗಿ ಹೋಗ್ತಾನೆ. ಸೊ ಪರವಶನಾಗಿ ಹೋಗ್ತಾನೆ ಹನುಮಂತ. ಸೊ ಅವನ ಶರೀರ ಕೂಡ ಪುಳಕಗೊಳ್ಳುತ್ತೆ. ಆ ಅಷ್ಟೊಂದು ಪವಿತ್ರವಾದ ಪ್ರೀತಿ ಪ್ರೇಮದ ಆ ಒಂದು ಅಲೆಯಲ್ಲಿ ಹನುಮಂತ ಕೂಡ ಮುಳುಗಿ ಪುಳಕಿತನಾಗ್ತಾನೆ. ಎಷ್ಟೊಂದು ಪವಿತ್ರವಾದ ಪ್ರೇಮ, ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗ್ತಾ ಇಲ್ಲ, ಎಂತಹ ದಾಂಪತ್ಯ ಇದು. ಸೊ ಅವರಿಬ್ಬರ ಪ್ರೀತಿ ಪ್ರೇಮವನ್ನು ನೆನೆದು ಹನುಮಂತನ ಕಣ್ಣುಗಳು ಕೂಡ ತೇವಗೊಳ್ಳುತ್ತೆ. ಅಂತಂದರೆ ಹನುಮಂತನ ಕಣ್ಣುಗಳಿಂದ ಕೂಡ ನೀರು ಬರುತ್ತೆ. ಹನುಮಂತ ಇನ್ನೂ ಆ ಒಂದು ಸಂದೇಶವನ್ನು ಹೇಳಿಲ್ಲ. ಸಂದೇಶವನ್ನು ಹೇಳ್ತೀನಿ, ನೀನು ಮನಸ್ಸು ಗಟ್ಟಿ ಮಾಡ್ಕೋ, ನೀನು ಧೈರ್ಯವನ್ನು ಕಳ್ಕೋಬೇಡ, ನಿನ್ನ ಮೈಂಡು ಕ್ಲಿಯರ್ ಆಗಿರಬೇಕು, ಆಗ ನಿಮಗೆ ಮೆಸೇಜ್ದು ಕ್ಲಾರಿಟಿ ಸಿಗತ್ತೆ. ಇಲ್ಲ ಅಂತಂದರೆ ಆ ಯೋಚನೆಗಳ ಸುಳಿಯಲ್ಲಿ ಯು ಕೆನಾಟ್ ಗ್ರಾಸ್ಪ್ ದಿ ಮೆಸೇಜ್ ಸೆಂಟ್ ಬೈ ಶ್ರೀರಾಮ. ಸೊ ಗಿವ್ ಸಮ್ ಸ್ಪೇಸ್. ಸೊ ಕ್ಲಿಯರ್ ಮಾಡ್ಕೊ ಮೈಂಡಲ್ಲಿರೋವಂತಹದ್ದು, ಹಗುರ ಮಾಡ್ಕೊ ಮನಸ್ಸನ್ನ. ಹಗುರ ಮಾಡಿಕೊಂಡ್ರೆ ದುಃಖ ಕೂಡ ಇರೋದಿಲ್ಲ. ಆ ದುಃಖ ಕೂಡ ಬದಲಾಗಿ ಅಲ್ಲಿ ಒಂದು ಶಾಂತತೆ ಉಂಟಾಗತ್ತೆ. ಶಾಂತವಾದ ಮನಸ್ಸು ಬಹಳ ಬೇಗ ನಿನಗೆ ರಾಮ ಕೊಟ್ಟಿರುವಂತಹ ಸಂದೇಶ ಅರ್ಥ ಆಗತ್ತೆ. ಅದರಿಂದ ಕಂಟ್ರೋಲ್ ಮಾಡ್ಕೋ, ಸಮಾಧಾನ ಮಾಡ್ಕೋ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿ ಮೆಸೇಜ್ ಅಂತ ಹನುಮಂತ ಹೇಳ್ತಾ ಇದ್ದಾನೆ. ಹೇಳ್ತಾ ಅವರಿಬ್ಬರ ಆ ಪ್ರೀತಿ ಪ್ರೇಮ ಅವುಗಳೆಲ್ಲವನ್ನು ಕಂಡು ಅದಕ್ಕೆ ಸಾಕ್ಷಿಯಾಗಿ ಒಂದು ರೀತಿ ಪರವಶಕ್ಕೆ ಒಳಗಾಗಿ ಅವನು ಕೂಡ, ಅವನ ಗಂಟ್ಲು ಕೂಡ ಗದ್ಗದವಾಗತ್ತೆ. ಆಗ ಅವನ ಕಣ್ಣುಗಳಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಸೊ ಹಿ ಸ್ಟಾಪ್ಡ್ ಹನುಮಂತ. ನಾನು ಹಿಂಗೆ ಹೇಳ್ತೀನಿ ಮೆಸೇಜ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು ನೋ, ಸೊ ಲಿಸನ್ ಟು ಮೀ ಕೇರ್ಫುಲಿ ಅಂತ ಹೇಳಿ ಆ ಮೆಸೇಜ್ ಹೇಳಬೇಕು. ಆದರೆ ಹನುಮಂತ ಗದ್ಗದನಾಗ್ತಾನೆ. ಅವನಿಗೂ ಕೂಡ ಒಂದು ರೀತಿ ಆ ಒಂದು ಎಮೋಷನ್ಗೆ ಒಳಗಾಗಿ ಹಿ ಆಲ್ಸೋ ಚೋಕ್ಡ್. ಸೊ ಆ ಮೆಸೇಜ್ ಅವನಲ್ಲೇ ಉಳ್ಕೊಳ್ಳುತ್ತೆ. ಹಿ ಸ್ಟಾಪ್ಡ್ ಫಾರ್ ಎ ವೈಲ್. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.